ರಂಗಭೂಮಿ ಕಲಾವಿದ್ರು ಅಂದ್ರೆ ನಮ್ಗದೇನೋ ಒಂಥರ ಸ್ಫೂರ್ತಿ. ಅವ್ರನ್ನ ನೋಡೋದಕ್ಕೆ ಅಂತಾನೆ ಖುಷಿ. ಅದೆಷ್ಟೋ ಪಾತ್ರಗಳಿಗೆ ಜೀವ ತುಂಬಿ ಆ ಪಾತ್ರನ ಅವರೇ ಜೀವಿಸಿ ನಮ್ಗೆ ಓ ಈ ಪಾತ್ರ ಹಿಂಗೂ ಇರುತ್ತಾ ಅನ್ನೋದನ್ನ ಅವರು ತೆರೆ ಮೇಲೆ ತೋರ್ಸ್ಕೊಟ್ಟಂತವ್ರು. ಅದ್ರಲ್ಲೂ ಮೈಸೂರ್ ಮಾಲತಶ್ರೀ ಮ್ಯಾಮ್ ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ, ಯಾರಿಗ್ ಇಷ್ಟ ಇಲ್ಲ ಹೇಳಿ. ಅವ್ರ ಪಾತ್ರಗಳಿಗೆ ಜೀವ ತುಂಬುವಂತಹ ರೀತಿ ಇದೆಯಲ್ಲ, ಅದೆಲ್ರಿಗೂ ಕೂಡ ತುಂಬಾನೇ ಇಷ್ಟ. ಸದ್ಯ ಅವರು ನಮ್ಮ ಇಂಡಸ್ಟ್ರಿನಲ್ಲಿ ಅಂದ್ರೆ ರಂಗಭೂಮಿ, ಸಿನಿಮಾ, ಕಿರುತೆರೆ ಇದೆಲ್ಲಾ ಸೇರಿಸಿ ಇಂಡಸ್ಟ್ರಿನಲ್ಲಿ 60 ವರ್ಷಗಳನ್ನ ಪೂರೈಸ್ತಾ ಇದ್ದಾರೆ. ಸೊ ಇವತ್ತು ನಮ್ ಜೊತೆ ಸಿಕ್ಕಿದ್ದಾರೆ. ನಾಟಕ ಭೂಮಿಗೆ ನಾಟಕಕ್ಕೆ ಎಂಟ್ರಿ ಕೊಟ್ಟು ಸಿನಿಮಾದಲ್ಲಿ ರಂಜಿಸಿ ಸೀರಿಯಲ್ ನಲ್ಲಿ ಗಮನ ಸೆಳೆದಂತಹ ಮಾಲತಿಶ್ರೀ ಅಮ್ಮ ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸ್ತಾ ಹೋಗೋಣ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ಈ ಒಂದ್ 60 ವರ್ಷ ದಾಟಿದ ತಕ್ಷಣ ಒಂದಷ್ಟು ಜನ ರಿಟೈರ್ಮೆಂಟ್ ಏಜ್ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತಾರೆ, ರೆಸ್ಟ್ ಮಾಡ್ಬೇಕು. ನೀವ್ 70 ವರ್ಷ ದಾಟ್ತಾ ಇದೆ, 70 ವರ್ಷಕ್ಕೂ ಮೇಲ್ ಆಗ್ತಾ ಇದೀರಮ್ಮ. ನೀವ್ ಇಷ್ಟು ಎನರ್ಜಿ, ಟಚ್ ವುಡ್, ಇಷ್ಟು ಚಂದ ಎಲ್ಲಾದ್ರಲ್ಲೂ ಈಗ್ಲೂ ಭಾಗಿಯಾಗೋದಕ್ಕೆ ಆ ಸ್ಫೂರ್ತಿ ಹೇಗಮ್ಮ? ನಾವು ಯಾವಾಗ್ಲೂ ಲವಲವಿಕೆಯಿಂದ ಎಲ್ಲಾ ಕಡೆನೂ ಗಮನ ಕೊಟ್ಕೊಂಡು ಎಲ್ಲಾ ಕಡೆ ಸ್ಫೂರ್ತಿ ಕೊಟ್ಕೊಂಡಿದ್ರೇನೆ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಇಲ್ಲ ಅಂತ ಅಂದ್ರೆ ನಮ್ಗೆ ಏಜ್ ಆಯ್ತು, ನಮ್ ಕೈಲಿ ಇನ್ನೇನು ಆಗಲ್ಲ, ನಮ್ಮನ್ನ ಇನ್ ಯಾರು ನೋಡ್ತಾರೆ ಅಂತ ಮನಸ್ಸಿನಲ್ಲೇ ಅನ್ಕೊಂಡು ಹಾಗೆ ಕೂತ್ರೆ ಊಟ ಮಾಡೋದು ಮಲಗೋದು ಹೀಗೆ ಆಗಿ ಸೋಮಾರಿತನ ಆಗ್ಬಿಡುತ್ತೆ, ಮೈ ಬೆಳೆದ್ ಬಿಡುತ್ತೆ, ರೋಗಗಳ ಶುರು ಆಗ್ತದೆ. ಆಗ ನಾವು ಮಾನಸಿಕ ರೋಗಿಯಾಗಿ ಕೊರಗಬೇಕಾಗುತ್ತೆ. ಅದಕ್ಕಿಂತ ನಾವು ಲವಲವಿಕೆಯಿಂದ ನಮ್ಗೇನ್ ಮಹಾ ಏಜ್ ಆಗಿರೋದು, ನಮ್ಗಿಂತ 100 ವರ್ಷ ಇರೋರು ಇದ್ದಾರಲ್ಲ, ಅವರೆಲ್ಲ ಎಷ್ಟ್ ಚೆನ್ನಾಗಿದ್ದಾರೆ, ನಮಗೇನ್ ಬಹಳ ಏಜ್ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡು ನಾವು ಲವಲವಿಕೆಯಿಂದ ಇದ್ರೆ ನಾವು ಚೆನ್ನಾಗೇ ಇರ್ತೀವಿ. ಈ ಕೆಲವೊಂದು ಮಾತಿದೆ ಅಮ್ಮ, ನಾವೇ ಜೊತೆಲಿ ಹೋಗ್ಬೇಕಾದ್ರೆ ಯಾರೋ ಒಂದಷ್ಟು ಜನ ಹೇಳಿದ ಮಾತನ್ನ ಕೇಳಿದ್ವಿ, ನಾನ್ ಈಗ ರೆಡಿಯಾಗಿ ಏನಾಗ್ಬೇಕಾಗಿದೆ ಬಿಡು ಅನ್ನೋ ಒಂದು ಲೋಕಾರೂಢಿ ಮಾತು. ಸೊ ನೀವು ಇಷ್ಟ ಅಂದವಾಗಿ ನನಗೇನ್ ಅನ್ಸುತ್ತೆ ಇಷ್ಟ ದಿವಸ ವಯಸ್ಸಿದ್ದಾಗ ಮಾಡಿದ್ದೇ ಬೇರೆ, ಇನ್ನು ಮೇಲೆ ನಾವು ಜನಗಳ ಮನಸ್ಸಿನಲ್ಲಿ ಉಳಿದಿರ್ಬೇಕು. ಇನ್ನು ನಾವು ಎಷ್ಟು ಲವಲವಿಕೆಯಿಂದ ಇದ್ದೀವಿ. ಇನ್ನು ಈಗ 72 ಏಜ್ ಅವ್ರಿಗೆ ಇನ್ನು 22 ತರ ಮಾಡ್ತಾ ಇದ್ದಾರಲ್ಲ ಅನ್ನೋ ಭಾವನೆ ಅವರಲ್ಲಿ ಬರೋ ರೀತಿ ನಾವು ಪ್ರಯತ್ನ ಪಡಬೇಕು. ಲವಲವಿಕೆಯಿಂದ ಇನ್ನು ಕಲಾ ಸೇವೆ ಮಾಡಬೇಕು. ಮುಂದೆ ಬರುವಂತ ಮಕ್ಕಳನ್ನ, ಮುಂದಿನ ಪೀಳಿಗೆಯನ್ನ ಕಲಾರಂಗಕ್ಕೆ ತೊಡಗಿಸ್ಕೋಬೇಕು, ನಮ್ಮ ಕಲೆ ಉಳಿಸ್ಬೇಕು, ಕಲಾವಿದರನ್ನ ಬೆಳೆಸ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಯಾವಾಗ್ಲೂ ಲವಲವಿಕೆಯಿಂದ ಖುಷಿಯಾಗಿರೋಂಥದ್ದು. ಅಮ್ಮ 60 ವರ್ಷ ಅಂತಂದ್ರೆ ಸುಮ್ನೆ ಅಲ್ಲಮ್ಮ, ಬಾಲನಟಿಯಾಗಿನೇ ಎಂಟ್ರಿ ಕೊಟ್ಟಂತವ್ರು ನೀವು 8ನೇ ವರ್ಷಕ್ಕೇನೆ. ಸೊ ಇಷ್ಟು ವರ್ಷದ ಜರ್ನಿ ಒಂದ್ಸಲಿ ನೆನ್ಸ್ಕೊಂಡಾಗ ಹೇಗನ್ಸುತ್ತಮ್ಮ? ನನ್ಗೆ ಏನಂದ್ರೆ ಸಾಕಷ್ಟು ಕಷ್ಟಗಳು ಬಂದೋಗಿದ್ದಾವೆ, ತುಂಬಾ ಕಷ್ಟಗಳು. ಈಗ ಸ್ವಾಭಾವಿಕ ದೊಡ್ಡವ್ರು ಹೇಳ್ತಾರೆ ಮೊದ್ಲು ಅವಮಾನ, ಆಮೇಲೆ ಎಲ್ಲಾ ಕಡೆ ಸನ್ಮಾನ, ಆಮೇಲೆ ಎಲ್ಲರಿಗೂ ಸಮಾಧಾನ ಅಂತಾರಲ್ಲ. ಹಾಗೆ ನಮ್ಗೆ ಫಸ್ಟ್ಗೆಲ್ಲ ಕಷ್ಟಗಳು ಬಂತು. ಜನಗಳು ನಮ್ಮನ್ನ ನಾನಾ ರೀತಿ ಮಾತಾಡ್ತಾ ಇದ್ರು, ಸಂಬಂಧಗಳಲ್ಲೇ ಬಹಳ ಮಾತಾಡೋರು. ಮತ್ತೆ ಯಾರು ಅಷ್ಟು ಬೆಲೆ ಕೊಡ್ತಿರ್ಲಿಲ್ಲ ನಾಟಕ ಅಂದ್ರೆ. ಆದ್ರೆ ನಾಟಕದಿಂದ ಈ ಸಿನಿಮಾ ಸೀರಿಯಲ್ ಬಂದ ಕೂಡ್ಲೆ ನಾವೇ ಅವ್ರಿಗೆ ಅಪರೂಪ. ಮತ್ತೆ ಕಾರ್ಯಕ್ರಮಗಳಿಗೆಲ್ಲ ಬನ್ನಿ ಅಂತ ಕರೆಯೋದು, ಬಹಳ ಪ್ರೀತಿಯಿಂದ ಕಾಣೋದು ಎಲ್ಲ ಇವಾಗ ನಮ್ಗೆ ಹೆಚ್ಚು ಬೆಲೆಗಳು. ಅಂದ್ರೆ ಈಗ ನಾಟಕಕ್ಕೆ ಸೇರ್ಕೊಂಡಾದ್ಮೇಲೆ ಯಾರೆಲ್ಲ ನೆಂಟ್ರುಗಳು ದೂರ ಮಾಡಿದ್ರು, ಈ ಸೀರಿಯಲ್ ಸಿನಿಮಾದಲ್ಲಿ ನೀವು ಫೇಮಸ್ ಆದ್ಮೇಲೆ ಕರೆದಂತ ಘಟನೆಗಳು ಹೇಗಿತ್ತು? ಇಲ್ಲ ಆಮೇಲೆ ನಮ್ಮನ್ನ ಅಂದ್ರೆ ಫಸ್ಟ್ಗೆ ಅವರು ನಾಟಕ ಕಂಪ್ನಿಲಿ ಇದ್ದಿದ್ದೆ ನಮ್ಮ ರಿಲೇಷನ್ಗಳು ಗೊತ್ತಿರ್ಲಿಲ್ಲ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಇದ್ದೆ ನಾನು, ಈ ಕಡೆ ಇರ್ಲಿಲ್ಲ. ನಂದು ಪ್ರಾಪರ್ ಮೈಸೂರಿನಲ್ಲೇ ನಮ್ಮ ರಿಲೇಷನ್ ಗಳೆಲ್ಲ ಇರೋದು. ಆಗ ನಾವು ಸಣ್ಣವ್ರಿದ್ದಾಗ ಅಂದ್ರೆ ಈಗ 70 ವರ್ಷ ಹಿಂದೆ ನಾಟಕ ಅಂತ ಅಂದ್ರೆ ಒಂಥರ ಏನೋ ಒಂಥರ ಕೀಳು ಇದು. ಅವಾಗ ಗಂಡ್ ಮಕ್ಳೇ ಹೆಣ್ಣು ಮಕ್ಳು ಪಾತ್ರಗಳು ಮಾಡ್ಕೋತಾ ಹೌದು. ನಾಟಕ ಇತ್ತು, ತುಂಬಾ ಒಳ್ಳೆ ಹಳೆ ನಾಟಕಗಳು ಇದ್ವು. ಆದ್ರೆ ಪೌರಾಣಿಕ ನಾಟಕಗಳಿದ್ರು, ದೇವ್ರ ನಾಟಕಗಳು, ಶನಿ ಪ್ರಭಾವ, ರಾಜ ವಿಕ್ರಮ ಇಂಥವೆಲ್ಲ ಇರ್ತಿದ್ವಲ್ಲ, ಸತ್ಯ ಹರಿಶ್ಚಂದ್ರ, ಅದಕ್ಕೆಲ್ಲ ಗಂಡ್ ಮಕ್ಳನ್ನೇ ಪಾತ್ರ ಮಾಡ್ತಾ ಇದ್ರು. ಹೆಣ್ಮಕ್ಳು ಯಾರು ಹೆಚ್ಚಾಗಿ ಹೆಣ್ಮಕ್ಳು ಹೋಗ್ತಿರ್ಲಿಲ್ಲ. ಅಷ್ಟು ಜನದ ಗಂಡ್ ಮಕ್ಳ ಜೊತೆನಲ್ಲಿ ಒಂದು ಹೆಣ್ಣು ಹೋಗಿ ಪಾತ್ರ ಮಾಡ್ತಾಳೆ ಅಂದ್ರೆ ಅವಳು ಸರಿ ಇಲ್ಲ ಅನ್ನೋ ಒಂದು ಭಾವನೆಗಳು ಇರ್ತಿತ್ತು.
ಆಗ ಆ ಟೈಮ್ನಲ್ಲಿ ನಾವು ಬಂದಿದ್ದೀವಲ್ವಾ, ಅದು ಸ್ವಾಭಾವಿಕ, ಎಲ್ರಿಗೂ ಅನ್ನಾಗೆ ನಮಗೂ ಅಂತಾರಲ್ವಾ. ಹಾಗಾಗಿ ತುಂಬಾ ಜನಕ್ಕೆ ನಾವು ಗೊತ್ತುಪಡಿಸಿರ್ಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಇದ್ನಲ್ಲ ನಾನು, ಇಲ್ಲಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಎಲ್ಲೋ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಂಡು ಬಚಾವ್ ಆಗಿದ್ವಿ. ಯಾವಾಗ ಒಂದ್ ಸೀರಿಯಲ್ ನಲ್ಲಿ ನನಗೆ ಅವಕಾಶ ಸಿಕ್ತು, ಸೀರಿಯಲ್ ನಲ್ಲಿ ಬಂದ್ಮೇಲೆ ಸೀರಿಯಲ್ ನಲ್ಲಿ ನೋಡಿ ಅಯ್ಯೋ ನಮ್ಮ ಮಾಲ್ತಿ ಅಲ್ವಾ ಇವ್ರು, ಅಯ್ಯೋ ನಮ್ಮ ಮಾಲ್ತಿ ಅಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲರೂ ಪರಿಚಯ, ಆಮೇಲೆ ಹೌದೌದು ಕರಿತಾ ಇದ್ರು, ಓಕೆ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಗುರ್ತಾದ್ಮೇಲೆ ಎಲ್ರು ಬಹಳ ಪ್ರೀತಿಯಿಂದ ನನ್ನನ್ನ ಸ್ವಾಗತ ಮಾಡೋದು. ಮದ್ವೆ ಇರ್ಲಿ, ಒಂದೇನೇ ಕಾರ್ಯ ಇರ್ಲಿ, ಬಾ ಅಂತ ಒತ್ತಾಯದಿಂದ ಕರ್ಕೊಂಡು ಹೋಗೋದು, ನಾವು ಹೋದ್ ಕೂಡ್ಲೆ ತುಂಬಾ ಪ್ರೀತಿಯಿಂದ ನೋಡೋದು. ಇದರ ಇದು ಅಂದ್ರೆ ನನ್ಗೇನಂತ ಅಂದ್ರೆ ಕಳೆದುಕೊಂಡಿದ್ದೆಲ್ಲ ನನಗೆ ಪಡ್ಕೊಳ್ತಾ ಇರೋ ತರ ಈ ನಟನಾ ಬದುಕಿಂದ. ಹೌದು ಅಮ್ಮ, ಅಂದ್ರೆ ನಿಮ್ಗೆ ನಿಮ್ಮ ಫ್ಯಾಮಿಲಿಲಿ ಯಾರು ಕೂಡ ಈ ನಾಟಕ ಮಂಡಳಿ ಇರ್ಲಿಲ್ಲ, ನಟನೆ ಬದುಕಲ್ಲಿ ಇರ್ಲಿಲ್ಲ. ಬಟ್ ನಿಮ್ಗೆ ಹೇಗಮ್ಮ ಅದು ವ್ಯಾಮೋಹ ಶುರುವಾಗಿದ್ದು? ಅದೇನಂತ ಗೊತ್ತಿಲ್ಲ. ನಾನ್ ಚಿಕ್ಕವಳಿದ್ದಾಗಿಂದನು, ನನ್ಗ 5-6 ವರ್ಷದವಳು 7 ವರ್ಷದವಳು ಇರುವಾಗಿಂದನು ನಮ್ಮಲ್ಲೆಲ್ಲ ನಾಟಕಗಳು ಮಾಡ್ತಾರೆ ಇದ್ರು. ಶನಿ ಪ್ರಭಾವ ಇದೆಲ್ಲ ಬೀದಿಯಲ್ಲಿ ನಾಟಕ ಮಾಡೋರು. ಅವಾಗ ಹೋಗಿ ಹೋಗಿ ಕುತ್ಕೊಂಡು ಅದನ್ನ ನೋಡೋದು, ನಾನು ಡ್ಯಾನ್ಸ್ ಮಾಡ್ತೀನಿ ಅನ್ನೋದು, ನಾನು ಹಾಡು ಹೇಳ್ತೀನಿ ಅನ್ನೋದು, ಅವ್ರಿಗೆ ಹಿಂಸೆ ಕೊಟ್ಟು ಅವಾಗ ರಾತ್ರಿ 10:00 ನಾಟಕ ಶುರು ಆದ್ರೆ ಬೆಳಗ್ಗೆ 5:30-6 ಗಂಟೆಗೆ ಬಿಡ್ತಿದ್ರು ನಾಟಕ. ಅಷ್ಟೋ ತನಕ ಹೋಗಿ ನಾನು ಅವ್ರ ಹತ್ರ ಕುತ್ಕೋತಿದ್ದೆ. ನನ್ಗೆ ಒಂದು ಹಾಡು ಹೇಳ್ಬೇಕು, ನನ್ಗೆ ಅವಕಾಶ ಕೊಡಿ ಅಂತ. ಬಿಡ್ತಾನೆ ಕೊಡ್ತೀನಿ, ಕೂತ್ಕೋ ಅಂತ ಕೂರಿಸಿದ್ರು. ಕೂತು ಮುಂದ್ಗಡೆ ಹಂಗೆ ಹಿಂಗ್ ಮಕ್ಕೊಳ್ಳೋದು, ಮತ್ತೆ ಹೇಳೋದು, ಕುತ್ಕೊಳ್ಳೋದು. ನಮ್ಗೆ ಅವಕಾಶ ಬರ್ಬೇಕಲ್ಲ. ಆಮೇಲೆ ಬೆಳಿಗ್ಗೆ 4-4:15 ಕರೆದು ಮತ್ತೆ ಎದ್ದೋಗ್ತಿದ್ದೆ ಒಳಗೆ. ಎದ್ದೋಗಿ ನನ್ಗೆ ಬಿಡಿ ನಾನ್ ಡ್ಯಾನ್ಸ್ ಮಾಡ್ಬೇಕು ಅಂದಾಗ, ಆಯ್ತು ಮಾಡಿ ಹೋಗು ಅನ್ನೋರು. ಆಗ ನನಗ್ ಬಣ್ಣ ಹಚ್ಚ್ರಿ ಅಂತ ಅನ್ನೋದು. ಅವ್ರ ಕೈಲಿ ಇಲ್ಲಿಷ್ಟು ಕೆಂಪು ಹಚ್ಚಿ ಕಳಿಸ್ತಿದ್ರು, ಡ್ಯಾನ್ಸ್ ಮಾಡಿ ಬರೋದು. ಅಷ್ಟು ತನಕ ನಮ್ಮ ಮನೇಲಿ ದಾರಿ ಕಾದು ಎಲ್ಲೋದ್ಲು ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಸ್ವಲ್ಪ ದಿವಸ ಹುಡುಕ್ತಿದ್ರು. ಆಮೇಲೆ ಅಲ್ಲಿ ನಾಟಕ ಇದೆಯಲ್ಲ, ಅಲ್ಲೇ ಹೋಗಿರ್ತಾಳೆ ಅಂತ ಗೊತ್ತು. ಬೆಳಿಗ್ಗೆ ಬಂದು ನಾನು ಅಲ್ಲಿ ಗಿಡದ ಮರೆಯಲ್ಲಿ ಮಲ್ಕೊಂಡಿರ್ತಿದ್ದೆ. ಹೊಡಿತಾರೆ ನನ್ಗೆ, ಬಾಗಲ್ ತಟ್ಟಿದ್ರೆ ಹೊಡಿತಾರೆ, ಬಾಗಲ್ ತೆಗಿಯಕ್ಕೆ ಅಂದ್ಬಿಟ್ಟು ಗಿಡದ ಮರೆಯಲ್ಲಿ ಇರ್ತಿದ್ದೆ. ಆಮೇಲೆ ಎಬ್ಸಿ ಚೆನ್ನಾಗಿ ಹೊಡೆಯೋರು. ಇದು ಬೇಡ ಅಂದ್ರು ಹೋಗ್ತೇ ನೀನೇನ್ ನಾಟಕದೊಳಾಗ್ಬೇಕಂತ ಮಾಡಿದ್ಯಾ, ನಮ್ಮನೆ ಮರ್ಯಾದೆ ಕಳಿತ್ಯಾ, ಗೌಡ್ರ ಮನೆತನ ನಮ್ದು ಅಂತ ಹೇಳಿ ಹೊಡಿತಿದ್ರು. ಹೊಡ್ಸ್ಕೊಂಡ್ ಅಳ್ತಿದ್ದೆ. ಎಲ್ಲ ಮುಖ ತುಂಬಾ ಕೆಂಪಾಗ್ತಿತ್ತು. ಇಲ್ಲೆಲ್ಲ ಹಚ್ಚಿರ್ತಿದ್ರಲ್ಲ ಅವರು. ಹಾಗೆ ಮತ್ತೆ 2 ದಿವಸ ಬಿಟ್ರೆ ಮತ್ತೆಲ್ಲಾರು ನಾಟಕ ಅಂದ್ರೆ ಮತ್ತೆ ಅಲ್ಲ ಹಾಜರಾಗ್ತಿದ್ದೆ. ಯಾವತ್ತು ಕೈ ಬಿಟ್ಬಿಟ್ಟಿದ್ದು ನಿಮ್ಮನ್ನ ಈ ತರ ಹೊಡಿದಂಗೆ? ಸರಿ ಬಿಡಿ, ನಾಟಕಕ್ಕೆ ಹೋಗ್ಬಿಡ್ತಾರೆ ಇವ್ರು ಅಂದ್ರೆ ಅವಾಗ್ಲೇ ಅಂತಂದ್ರೆ ನಾನ್ ಚಿಕ್ಕವಳಿದ್ದಾಗ ಒಡ್ಸ್ಕೊಳ್ಳೋದು ತಪ್ತಿರ್ಲಿಲ್ಲ, ನಾನ್ ಹೋಗೋದು ತಪ್ತಿರ್ಲಿಲ್ಲ. ಹಂಗಿತ್ತು. ಶಾಲೆನೆ ಕಲೀಲಿಲ್ಲ ನಾನು. 3ನೇ ಕ್ಲಾಸ್ ಕಲ್ತೆ ಕನ್ನಡ. ಗೌರ್ಮೆಂಟ್ ಸ್ಕೂಲ್ ನಲ್ಲಿ 3ನೇ ಕ್ಲಾಸ್ ತನಕ ಕಲ್ತಿದ್ದೆ. ಆಮೇಲೆ ಅಷ್ಟು ನಮ್ ತಂದೆ ತಾಯಿ ಇಬ್ರು ತೀರ್ಕೊಂಡ್ಬಿಟ್ರು. ಇಬ್ರು ತೀರ್ಕೊಂಡಾಗ ಅಕ್ಕ ನಮ್ಮನ್ನ ಜೋಪಾನ ಮಾಡಿದ್ರು, ಹಿರಿಯ ಅಕ್ಕ. ಅವ್ರು ಕೆಲ್ಸದಲ್ಲಿದ್ರು, ನರ್ಸ್ ಕೆಲ್ಸದಲ್ಲಿ. ಅವ್ರು ಜೋಪಾನ ಮಾಡಿದ್ರು. ಆಮೇಲೆ ನಾನು ಅಲ್ಲಿ ನಮ್ ತಾಯಿ ಸತ್ತಿದ್ರು ಸಹಿತ, ಅಲ್ಲಿ ಮಣ್ಣು ಇದ್ದಿದ್ರು ಸಹಿತ ನಮ್ಮನ್ನ ಅಲ್ಲಿಗೆ ಸತ್ತಿದ್ದಾರೆ ಅವರು, ಅಳ್ಬೇಕು ನಾವು ಅನ್ನೋದು ನಮಗೇನು ಗೊತ್ತೇ ಇಲ್ಲ ಅವಾಗ. ಅಲ್ಲೆಲ್ಲ ನಾಟಕದ್ದು ಇದ್ ಮಾಡ್ಕೊಂಡು ಇಲ್ಲೊಂದು ಟವಲ್ ಇನ್ನೆಲ್ಲ ಹಾಕೊಂಡು ನಮ್ಮ ನಾಟಕದ ಮಾತು ಹೇಳೋದು, ಡ್ಯಾನ್ಸ್ ಮಾಡೋದು ಮಾಡ್ಕೊಂತ ಒಂದ್ ಕಡೆ ನಿಂತಾಗ ಯಾರ್ಯಾರೋ ಗಮನ ಕೊಟ್ಟು, ಆಮೇಲೆ ಮೈಸೂರಿನಲ್ಲಿ ಗುರು ಸ್ವೀಟ್ ಮಾರ್ಟ್ ಅಂತ ಇದೆ, ಈಗ್ಲೂ ಇದೆ ಅದು. ಅಲ್ಲಿ ಇವರು ಬಸವಣ್ಣವ್ರಂತ ಇದ್ರು ಅಲ್ಲಿ. ಅವರು ನಮ್ಮನ್ನ ನೋಡವಳು ಬರೇ ಡ್ಯಾನ್ಸು ಇದರಲ್ಲೇ ಇರ್ತಾಳಕ್ಕೆ, ಸುಮ್ನೆ ಸೇರ್ಸ್ಬಿಡು, ಒಂದು ದೊಡ್ಡ ಕಲಾವಿದೆ ಆಗ್ತಾಳೆ ಅವಳು ಅಂತ ನಮ್ಮ ಅಕ್ಕನಿಗೆ ಹೇಳಿ, ಒಂದ್ ನಾಟಕ ಕಂಪ್ನಿಗೆ ಹೋಗ್ತೇನೆ ಅಂತಂದ್ರೆ ಹ್ಞೂ ಅಂತಿದ್ನು. ಅವಾಗ ಅವ್ರು ಶ್ರೀಕಂಠ ಮೂರ್ತಿಗಳ ಕಂಪನಿಗೆ ಕಳಿಸಿದ್ರು ಬಾಲನಟಿಯಾಗಿ. ಅಲ್ಲಿ ಚಿಕ್ಕ ಪಾತ್ರಗಳು ಮಾಡ್ತಿದ್ದೆ. ಆ ನಂತರ ಅಲ್ಲಿ 1 ವರ್ಷ ಆದ್ಮೇಲೆ ಬಂದ್ಮೇಲೆ ಮತ್ತೆ ಆರ್ ನಾಗರತ್ನಮ್ಮ ಅವ್ರ ಅಂತ ಹೇಳಿ ಇದ್ರು, ಇಲ್ಲೇ ಈಗ ತೀರ್ಕೊಂಡ್ರವ್ರು. ಅವ್ರ ಕಂಪ್ನಿ ಬರೀ ಹೆಣ್ಮಕ್ಳೇ ಪಾತ್ರಗಳು ಮಾಡ್ತಿದ್ದು. ಗಂಡು ಪಾತ್ರ ಎಲ್ಲ ಹೆಣ್ಮಕ್ಳೆ, ಕೃಷ್ಣ ಗಾರುಡಿ, ಕೃಷ್ಣ ಲೀಲೆ, ಈ ತರ. ಅಲ್ಲೂ ಕಾಂಪಿಟೇಷನ್, ಯಾರ್ಯಾರು ಗಂಡ್ಮಕ್ಳೆಲ್ಲ ಹೆಣ್ಮಕ್ಳು ಪಾತ್ರ ಮಾಡ್ತಿದ್ರು ಅವ್ರಿಗೆ ನೀವು ತಿರ್ಗ್ ಮಂತ್ರ, ನೀವೆಲ್ಲ ಗಂಡ್ಮಕ್ಳು ಪಾತ್ರ ಮಾಡ್ತಾ ಇದ್ದ. ಎಲ್ಲಾರು ಹೆಣ್ಮಕ್ಳೆಲ್ಲ ಗಂಡ್ಮಕ್ಳ ಪಾತ್ರನೇ ಮಾಡ್ತಾ ಇದ್ದಿದ್ದು ಅಲ್ಲಿ. ಆ ತರ ಇತ್ತು. ಆ ಕಂಪ್ನಿಲಿ ಮಾಡ್ತಿದ್ದೆ. ಆಮೇಲೆ ನಾನು 11.5 ವರ್ಷ ಅನ್ನೋದ್ರಲ್ಲಿ ದೊಡ್ಡವಳಾದ ಅಂತ ನನ್ನ ಅಕ್ಕ ವಾಪಸ್ ಕರ್ಕೊಂಡ್ಬಂದ್ರು. ಅಕ್ಕಂಗೂ ನಿಮ್ಗೂ ಎಷ್ಟು ವರ್ಷ ಗ್ಯಾಪ್ ಇತ್ತಮ್ಮ? ಅವರು ತುಂಬಾ ದೊಡ್ಡ ಅಕ್ಕನ್ಗೆ ತುಂಬಾ ದೊಡ್ಡವ್ರು ಅವರು. ಆಮೇಲೆ ನಾವು 4 ಜನ ಅಕ್ಕ ತಂಗಿರು. ಒಬ್ಬೊಬ್ರು 3 ವರ್ಷಕ್ಕೆ ಒಬ್ಬೊಬ್ರು. ಅಂದ್ರೆ ದೊಡ್ಡಕ್ಕ ಮಾತ್ರನಾ ನಿಮ್ಮನ್ ಸಾಕಿದ್ದು? ಇನ್ನೊಬ್ರು 2ನೇ ಅಕ್ಕನು ಸಾಕಿದ್ರು. ಹಂಗೆ ಒಟ್ನಲ್ಲಿ ಎಲ್ಲಾರು, ನಾನ್ ಕೊನೆಯವಳಿದ್ನಲ್ಲ, ಎಲ್ರು ನೋಡ್ಕೋತಾ ಇದ್ರು, ನೋಡ್ಕೋತಾ ಇದ್ರು. ಆದ್ರೆ ಹೆಚ್ಚಾಗಿ ನಮ್ಮನ್ನೆಲ್ಲ ನಮ್ಮ ಆರೈಕೆ ಮಾಡಿದ್ದಂತ ಅಂದ್ರೆ ನಮ್ಮ ದೊಡ್ಡಕ್ಕನೇ. ನಾವೆಲ್ಲ ಚಿಕ್ಕವ್ರು. ನಮ್ ತಾಯಿ ಸತ್ತಾಗ ಅವ್ರು ಕೆಲ್ಸ ಮಾಡ್ತಿದ್ರು.
ಆದ್ರೆ ನಾವೆಲ್ಲ ಚಿಕ್ಕ ಚಿಕ್ಕವರು, ನಮ್ಗೆ ಯಾರು ನೋಡ್ಕೊಳ್ಳೋರು ಇರ್ತಿರ್ಲಿಲ್ಲ ಅವಾಗ. ಅವರೇ ನಮ್ಮನ್ನೆಲ್ಲ ಅವ್ರು ಬರೋ ಸಂಬಳದಲ್ಲೇನೆ ಅವ್ರ ಮಕ್ಕಳು 3 ಜನ ಇದ್ರು, ನಮ್ಮನ್ನು ಸೇರಿಸಿ ಎಲ್ಲಾರನ್ನೂ ನೋಡ್ಕೋತಾ ಇದ್ರು ಅವ್ರು. ಅಂದ್ರೆ ಅಪ್ಪ ಅಮ್ಮ ಹೋದ್ಮೇಲೂನು ನಿಮ್ಗೆ ಈ ನಾಟಕ ಇದೆಲ್ಲ ಇಂಟ್ರೆಸ್ಟ್, ಅಕ್ಕಂದ ಜವಾಬ್ದಾರಿ ಅವಾಗ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಆ ಏಜ್ ಅಲ್ಲಿ? ಆದ್ರೂ ಗೊತ್ತಾಗ್ತಿತ್ತು, ಬಹಳ ಹೆದರ್ತಿದ್ವಿ. ಅವರೇ ದುಡಿದು ನಮ್ಮನ್ನೆಲ್ಲ ಸಾಕ್ತಾ ಇದ್ರಲ್ವಾ, ಬಹಳ ಹಿಡಿತದಿಂದ ಜೀವನ ನಡೀತಾ ಇತ್ತು. ನಮ್ಗೊಂದು ದೊಡ್ಡದಾಗಿ ಮನೆ ಇರ್ಲಿಲ್ಲ. ಅಕ್ಕನೇ ಕರ್ಕೊಂಡೋಗಿ ಇಟ್ಕೊಂಡಿದ್ರು. ಅಣ್ಣನ ಮನೆ, ಅಕ್ಕನಿಗೆ ಮತ್ತೆ 3 ಮಕ್ಕಳಿದ್ರು ಅವ್ರಿಗೆ ಆ ಟೈಮಲ್ಲಿ. 3 ಮಕ್ಕಳಿದ್ರು. ಆದ್ರೆ ನಮ್ಮನ್ನೆಲ್ಲ ಅವ್ರ ಮಕ್ಕಳ ಜೊತೆ ನಮ್ಮನ್ನು ಸಾಕಿದ್ರು. ಆಮೇಲೆ 2 ಅಕ್ಕದಿರಿಗೆ ಮದುವೆ ಮಾಡ್ಕೊಟ್ರು. ಆಮೇಲೆ ಅವ್ರವ್ರು ಮನೇಲಿ ಇದ್ರಲ್ಲ, ಅವರು ನಮ್ಮನ್ನ ಸ್ವಲ್ಪ ದಿವಸ ನೋಡ್ಕೋತಾ ಇದ್ರು. ಹೀಗಾಗಿ ಆಮೇಲೆ ನನ್ಗೆ 18ನೇ ವಯಸ್ಸಕ್ಕೆ ಉತ್ತರ ಕರ್ನಾಟಕದ ಕಂಪನಿಗಳಿಗೆ ಹೋದೆ. ಅಂದ್ರೆ ಈಗ ಅಕ್ಕನ ಮನೇಲಿ ಇದ್ರಲ್ಲಮ್ಮ ನೀವು, ಆ ಟೈಮ್ ನಲ್ಲಿ ನಾಟಕಕ್ಕೆ ಹೇಗ್ ಹೋಗ್ತಾ ಇದ್ರಿ? ಅಕ್ಕ ಬಿಡ್ತಿದ್ರ? ಅಂದ್ರೆ ಆ ಟೈಮ್ ನಲ್ಲಿ ಗ್ಯಾಪ್, ಅಪ್ಪ ಅಮ್ಮ ಸತ್ ಮೇಲೆ ಅಕ್ಕ ಕರ್ಕೊಂಡೋಗಿ ಇಟ್ಕೊಂಡ್ರಲ್ಲ ನಮ್ಮನ್ನ, ಅವಾಗ ಗ್ಯಾಪ್ ಕೊಟ್ಬಿಟ್ರು. ಅವ್ರು ಕಂಪನಿ ಕಳಿಸ್ತಿರ್ಲಿಲ್ಲ. ಅವಾಗ ನಮ್ಮ ಅಣ್ಣ ಮಿಲಿಟರಿಲಿ ಇದ್ದ. ಆತ ನಮ್ ತಂದೆ ತಾಯಿ ಸತ್ ಮೇಲೆ ವಾಪಸ್ ಬಂದ್ನಲ್ಲ, ಆಗ ಆ ಮನೆ ಒಂದು ಸ್ವಂತ ಮನೆ ಇತ್ತು. ಅಣ್ಣ ವಹಿಸ್ಕೊಂಡ್ಬಿಟ್ಟ ಅದನ್ನ, ನಮ್ಗೆ ಅವನಿಗೆ ಸೇರ್ಬೇಕು ಅಂದ್ಬಿಟ್ಟು ಅವನು ವಹಿಸ್ಕೊಂಡು ಮಾರ್ಬಿಟ್ಟ ಅದನ್ನ. ಅಷ್ಟೊಂದ್ ಸೆಲ್ಫಿಶ್ ಅಣ್ಣ? ಆತರ ಇದ್ರು. ಸ್ವಲ್ಪ ಡ್ರಿಂಕ್ ಇದೆಲ್ಲ ಇದಾಗ್ಬಿಟ್ಟಿತ್ತು. ಇಲ್ಲ ತೀರ್ಕೊಂಡ್ಬಿಟ್ರು. ಅಂದ್ರೆ ಅಷ್ಟು ಸ್ವಾರ್ಥ ಅಣ್ಣ? ನೀವು, ನಾನು ನಿಮ್ ಬಗ್ಗೆ ನೀವು ಓದ್ದಾಗ ಕೇಳ್ದಾಗ ಅಷ್ಟು ಸ್ವಾರ್ಥಿ, ಅಂದ್ರೆ ನಂದು ತಂದು ಸ್ವಾರ್ಥಿ ಅಂದ್ರೆ ಪ್ರೀತಿಯಿಂದ ಕಾಣ್ತಿದ್ದ, ಅಕ್ಕ ತಂಗಿರ್ನ ಪ್ರೀತಿಯಿಂದ ಕಾಣ್ತಿದ್ದ, ನೋಡ್ತಿದ್ದ. ಆದ್ರೇನು ಏನೋ ಒಂದು ಇದು ನಂದು ಮನೆ, ಈಗ ಇದನ್ನ ಮಾರ್ಬೇಕು, ಆಮೇಲೆ ನಮ್ ತಂಗಿರ್ ಮದ್ವೆ ಮಾಡ್ತೀನಿ ಹಿಂಗ ಅಂದ್ಕೊಂಡು ಮಾರ್ಬಿಟ್ಟು, ಬರೇ ಇವತ್ತು ಕೋಟಿಗೆ ಹೋಗೋ ಮನೆ ಅವಾಗ ಬರೇ 10,000 ರೂಪಾಯಿಗೆ ಮಾರ್ಬಿಟ್ಟ. ಬೆಂಗಳೂರಲ್ಲೇ ಇತ್ತಾ? ಇಲ್ಲ ಮೈಸೂರಿನಲ್ಲಿ ಮಾರ್ಬಿಟ್ಟ. ಆಮೇಲೆ ನನ್ಗೆ ಒಂದು ಬಾಲ್ಯ ವಿವಾಹ ಮಾಡ್ಬಿಟ್ಟ. ಅವಾಗ ಎಷ್ಟು ನಮ್ಗೆ 11.5 ವರ್ಷ 12 ವರ್ಷ. ಆಮೇಲೆ ನಮ್ಗೆ ಅದು ಸರಿ ಆಗ್ಲಿಲ್ಲ. ಅಕ್ಕನ ಮನೇಲೆ ನಾನು ಉಳ್ಕೊಂಡ್ಬಿಟ್ಟೆ. ಆಮೇಲೆ ನನಗೆ ಮತ್ತೊಂದ್ ಮದುವೆ ಮಾಡ್ಕೊಂಡು ಹೋದ್ರುನುವೆ ಇದೆಲ್ಲಾ ಅನುಭವಗಳು ಇದೇ ಇರ್ತದಲ್ವಾ. ನನಗೆ ಕಲೆ ಕಡೆನೆ ಬಹಳ ಇಂಟ್ರೆಸ್ಟ್ ಇತ್ತು. ಹಿಂಗಾಗಿ ನಾನು ಮತ್ತೆ ಕಂಪನಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟಾಗ ಇನ್ನೊಬ್ರು ನನ್ಗೆ ಗೆಳತಿ ಸಿಕ್ಕಿದ್ಲು. ಅವ್ರು ಚಿಕ್ಕಪ್ಪ ಆನಂದ್ ಪೂಜಾರ್ ಅಂತ ಇದ್ರು. ಅವರು ಪರಿಚಯದಿಂದ ನಮ್ಮ ಅಕ್ಕನಿಗೆ ಹೇಳಿ, ಈಗ ಅವಳು ಕಲೆ ಬಗ್ಗೆನೆ ಇಂಟ್ರೆಸ್ಟ್ ಇದೆ ಅಂದಾಗ ಕಳಿಸ್ಕೊಡ್ರಿ ಹೋಗ್ಲಿ ಅಂತ ಹೇಳಿ ಅವಾಗ ಕಂಪನಿಗೆ ಕಳಿಸ್ಕೊಟ್ರು. ಅಲ್ಲಿ ಉತ್ತರ ಕರ್ನಾಟಕದ ಕಂಪನಿ. ಅಂದ್ರೆ 11 ವರ್ಷ ಮದ್ವೆ ಆಗಿದ್ದು, ಎಷ್ಟು ವರ್ಷ? 4 ವರ್ಷ ಅಷ್ಟೇ. 11 ವರ್ಷ 15-16 ವರ್ಷಕ್ಕೆ ನನ್ಗೆ ಆ ಕಡೆಗೆ. 16 ವರ್ಷಕ್ಕೆ ವಾಪಸ್ ಬಂದವರು ಮತ್ತೆ ಮದ್ವೆ ಆಗೋ ಯೋಚನೆ, ಅಂದ್ರೆ ಒಂದ್ ಮೆಚುರಿಟಿ ಬಂದಾದ್ಮೇಲೆ ಒಂದ್ ಬಹಳ ಬೇಕು ಅಂತ ಅನಿಸ್ಲಿಲ್ಲ? ಬೇಜಾರಾಗಿತ್ತಲ್ಲ ಆ ಜೀವನದಿಂದನೇ ಬೇಜಾರು. ಬೇಡ ಅಂದ್ರೆ ಅದು ಏಜ್ ಅಲ್ದೇ ಇರೋ ಏಜ್ ಅಲ್ಲಿ ಮದ್ವೆ ಆಗಿರೋದಲ್ವಾ? ಆದ್ರೂನುವೆ ಅದು ಕುಡಿತದ ಹೊಡೆತ ಬಡ್ತ ಇವೆಲ್ಲ ಇರ್ತದಲ್ಲ, ಅದೆಲ್ಲ ಏನಾಗ್ತದೆ, ಈ ಜೀವನನೇ ಬೇಡ ಅನ್ನೋ ತರ ಬೇಸರ ಆಗ್ತಿರ್ತದಲ್ಲ, ಅದು ಸ್ವಾಭಾವಿಕ. ಅದು ಬೇಡ, ನಾವೆಲ್ಲಾದ್ರೂ ದುಡ್ಕೊಂಡ್ ತಿನ್ನೋಣ ಅಂತ. ದುಡಿಬೇಕಂತಂದ್ರೆ ನಾನು ಓದಿಲ್ಲ, ಬೇರೆ ಕೆಲ್ಸಗಳು ಇಲ್ಲ. ಒಂದು ವಯಸ್ಸಿಗೆ ಬರೋ ಹೆಣ್ಣು ಏನ್ ಮಾಡೋದು? ಈ ಕಲೆ ಕಡೆಗಾದ್ರೆ ಒಂದ್ ಸ್ವಲ್ಪ ನಾವು ಪಾತ್ರ ಮಾಡ್ಕೋತದು, ನಟಿ ಆಗ್ಬೋದು, ಜೀವನ ಅದ್ರಲ್ಲೇ ಕಳಿಬಹುದು ಅಂತ ಇದ್ ಮಾಡಿದಕ್ಕೆ, ಮತ್ತೆ ಇನ್ನೊಬ್ರು ನನ್ಗೆ ಸಪೋರ್ಟ್ ಮಾಡಿದಕ್ಕೆ ಇವ್ರು ನಮ್ಮ ಅಕ್ಕನವೇ ಒಪ್ಕೊಂಡು ಅವರೇ ಕರ್ಕೊಂಡೋಗಿ ನನ್ನನ್ನ ಕಂಪನಿಯಲ್ಲಿ ಸೇರ್ಸಿ ಬಂದಿದ್ರು. ನಾವು ನಿಮ್ದು ಹಳೆ ಫೋಟೋ ಎಲ್ಲ ನೋಡ್ಬೇಕಾದ್ರೆ ಒಂದು ಮುದ್ದಾದ ಹುಡುಗಿ ತರ ಕಾಣಿಸ್ತಾ ಇದ್ರಿ. ಸೊ ಮದ್ವೆ ಕೂಡ ಅವಾಗ ನೀವೇನ್ ಮದ್ವೆ ಆಗಿದೆ ಅಂತ ಕೂಡ ತೋರ್ಸ್ಕೊಂಡಿರ್ಲಿಲ್ಲ ಬಿಟ್ಟಾದ್ಮೇಲೆ? ಇಲ್ಲ ಮದ್ವೆ ಅಂದ್ರೆ ತಾಳಿ ಎಲ್ಲ ಹಾಕೊಳ್ತಾ ಇದ್ರಾ? ಹೌದು. ಓಕೆ. ಅಂದ್ರೆ ಯಾವ್ದೇ ಅಂದ್ರೆ ಕಹಿ ಘಟನೆ ನಡೆದಿಲ್ವಮ್ಮ? ಮೀನ್ಸ್ ಯಾರಾದ್ರೂ ನಿಮ್ಗೆ ಅಪ್ರೋಚ್ ಮಾಡೋ ಅಂತದ್ದು, ಮದ್ವೆ ಆಗೋಣ ಸಾಕಷ್ಟು ಇರ್ತಿದ್ವು. ಆದ್ರೆ ನಾನು ಒಂದ್ರಲ್ಲೇನೆ ಸಾಕಷ್ಟು ನೋವು ತಿಂದಿದ್ವಲ್ಲ, ಬೇಡ ದುಡ್ಕೊಂಡು ಸ್ವಂತದ್ದು ತಿನ್ಬೋದಲ್ಲ ಅಂತ ಹೇಳಿ. ಆದ್ರೆ ಹೌದು ನನ್ಗೇನು ಅಂತಂದ್ರೆ, ಈಗ ಅಪ್ಪ ಅಮ್ಮ ಇಲ್ಲ, ಅಪ್ಪ ಅಮ್ಮ ಸತ್ತಿದ್ದಾರೆ, ಈಗ ಬಂಧು ಬಳಗಗಳೆಲ್ಲ ದೂರ ಆಗಿದ್ದಾರೆ. ಅಕ್ಕ ಜೋಪಾನ ಮಾಡಿರೋದು ಎಷ್ಟ್ ದಿವ್ಸ ಮಾಡಕ್ಕಾಗತ್ತೆ? ಅವರು ನಮ್ಮ ಕಾಲ್ಮೇಲೆ ನಾವು ನಿಂತ್ಕೊಂಡ್ರೆ, ನಾವು ಜೀವನದಲ್ಲಿ ಮುಂದೆ ಬಂದ್ರೆ ನಾವೇ ಜೀವನ ಮಾಡ್ಬೋದಲ್ಲ, ಇನ್ನೊಬ್ರ ಅಡಿಯಾಳಾಗಿ ಏನ್ ಬೇಡವಲ್ಲ ಅಂತ ಹೇಳಿ ಇದು ನಾನ್ ದೊಡ್ಡ ನಟಿ ಆಗ್ಬೇಕು. ಮತ್ತೆ ನನ್ಗೆ ಹೆಚ್ಚು ಎಲ್ಲಾರು ಬಂಧು ಬಳಗ ಎಲ್ಲ ಸೇರ್ಬೇಕು, ಇದೆಲ್ಲ ಒಂದು ತಲೆನಲ್ಲಿತ್ತು. ಹಿಂಗಾಗಿ ನಾನು ಅದಕ್ಕೆ ಹೋದೆ. ಆಮೇಲೆ ಅದ್ರಲ್ಲೇನೆ ಮುಂದುವರಿತಾ ಹಾಗೆ ಅಲ್ಲಿ ಕಂಪನಿಯಲ್ಲಿ ಕಮತಗಿ ಕಂಪನಿಯಲ್ಲಿ ಹೋದಾಗ ಅವರು ಬಹಳ ಸಂಗಾತಿ ಆದೆ.
ಆ, ಈ ಆಗಿನ ಕಾಲದಲ್ಲಿ ಅಮ್ಮ ಗಂಡನ್ ಬಿಟ್ಟು ಬರ್ತಾರೆ ಅಂದಿದ ತಕ್ಷಣ ಅವ್ರನ್ನ ನೋಡೋ ರೀತಿ ಚೇಂಜ್ ಆಗ್ತಿತ್ತು. ಆ ಏನೋ ಸಮಾಜನೇ ಒಪ್ತಾ ಇರ್ಲಿಲ್ಲ, ಆ ಜನಗಳು ಒಪ್ತಾ ಇರ್ಲಿಲ್ಲ. ನಿಮ್ಗೆ ಆ ಚಾಲೆಂಜಸ್ ಹೇಗಿತ್ತಮ್ಮ? ನಾಟಕ ಕಂಪನಿಯಲ್ಲಿ ಆತರ ಏನ್ ಇರ್ಲಿಲ್ಲ. ನಮ್ಮ ಕಲಾವಿದರಲ್ಲಿ ಎಲ್ಲ ನೊಂದು ಜೀವನನೇ ಅದ್ರಲ್ಲಿ ಕಳೀತಿರೋರು. ಹಿಂಗಾಗಿ ಆತರ ಭಾವನೆಗಳ ಯಾರ ಹತ್ರನೂ ಇರ್ಲಿಲ್ಲ. ಒಂದ್ ತಾಯಿ ಮಕ್ಕಳಂಗೆ ಇರ್ತಿದ್ವಿ. ನಿಮ್ಗೆ ಆತರ ಸುಳಿವು ಸಿಗ್ಲಿಲ್ಲ? ಇಲ್ಲ, ಆತರ ಏನು ಸಿಗ್ಲಿಲ್ಲ. ಯಾರು ಆತರ ಚುಚ್ಚುಮ ಸಂಬಂಧದಲ್ಲಿ ಬಂಧು ಬಳಗದಲ್ಲೇ ಆತರ ಮಾತಾಡೋದು ಜನಗಳು ಬಹಳ. ಅದು ನಾನ್ ಆ ಕಡೆ ಕಿವಿ ಕೊಡ್ತಾನೂ ಇರ್ಲಿಲ್ಲ. ನಮ್ದು ಏನು ಅಂತ ಅಂದ್ರೆ, ನಮ್ ಜೀವನ ಹೇಗೆ ಅಂತ ಅಂದ್ರೆ, ವೃತ್ತಿ ಕಂಪನಿಯಲ್ಲಿ ರಾತ್ರಿ ಎಲ್ಲಾ ಪಾರ್ಟ್ ಮಾಡ್ತಿದ್ವಿ, ಬೆಳಗ್ಗೆ ಎಲ್ಲ ನಿದ್ದೆ ಮಾಡೋದು, ಮತ್ತೆ ಪ್ರಾಕ್ಟೀಸ್ ಮಾಡೋದು. ಬೆಳಗ್ಗೆ ಎದ್ದು ನಾವು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಸೀದಾ ನಾವು ಪ್ರಾಕ್ಟೀಸ್ ಹೋದ್ವಿ ಅಂದ್ರೆ ಮಧ್ಯಾಹ್ನ 1:30 ತನಕ ಪ್ರಾಕ್ಟೀಸ್ ಆಗ್ಬಿಡ್ತಿತ್ತಲ್ಲಿ ಹೊಸ ನಾಟಕದ್ದು. ಅಲ್ಲಿಂದ ಬಂದು ಊಟ ಮಾಡಿ ಮಲ್ಕೊಂಡ್ರೆ ಸಾಯಂಕಾಲ ಎದ್ದು ಸಾಂಗ್ ಪ್ರಾಕ್ಟೀಸ್ ಹೋಗ್ತಿದ್ವಿ. ಅಲ್ಲಿಂದ ಬಂದು ರಾತ್ರಿ ಊಟ ಮಾಡೋರು ಮಾಡ್ಕೋತಿದ್ರು, ಇಲ್ಲ ಒಂಚೂರು ಏನಾದ್ರು ಟೀ ಕುಡ್ಕೊಂಡು ನಾವು ಮತ್ತೆ ನಾಟಕಕ್ಕೆ ಹೋಗ್ತಿದ್ವಿ. 10:30 ನಾಟಕ, 9 ಗಂಟೆಗೆ ನಾವು ಹೋಗಿ ಕೂತ್ಕೊಂಡ್ರೆ ಮೇಕಪ್ಗೆ 10:30 ನಾಟಕ ಶುರು ಆಗ್ತಿತ್ತು. 3:30 ಗಂಟೆ ನಾಟಕ ಬಿಡ್ತಿತ್ತು. ಆಮೇಲೆ ನಾವು ಮೇಕಪ್ ತೆಗೆದು ಮನೆಗ್ ಬಂದು ಊಟ ಮಾಡಿ ಮಲ್ಕೊಳ್ಳೋದ್ರಲ್ಲೇ ಆಗ್ತಿತ್ತು. ಜನಗಳ ಸಂಪರ್ಕನೇ ಹೆಚ್ಚು ನಮ್ಗೆ ಇರ್ತಿರ್ಲಿಲ್ಲ. ಬರೀ ವೇದಿಕೆ, ಮನೆ, ಗಾಡಿಲಿ ಕರ್ಕೊಂಡ್ ಹೋಗೋರು, ಬಂದ್ಬಿಡೋರು. ಹಿಂಗಾಗಿ ಹೊರಗಡೆ ಜನಗಳ ಸಂಪರ್ಕನೂ ಇರ್ತಿರ್ಲಿಲ್ಲ. ನಾವು ಯಾರ ವಿಷಯಕ್ಕೂ ಹೋಗ್ತಿರ್ಲಿಲ್ಲ, ಯಾವುದಕ್ಕೂ ನಾವು ಕಿವಿ ಕೊಡ್ತಿರ್ಲಿಲ್ಲ. ಬರೇ ನಾವು ಕಲಿಬೇಕು, ದೊಡ್ಡ ಪಾತ್ರ ಮಾಡ್ಬೇಕು, ಜನಗಳ ಚಪ್ಪಾಳೆ ಬರ್ಬೇಕು, ನಮ್ಗೆ ಒಳ್ಳೆ ನಟಿ ಅಂತ ಅನ್ಬೇಕು, ಇದೇ ತಲೆನಲ್ಲಿತ್ತು. ಹಾಗಾಗಿ ನೆಮ್ಮದಿಯ ಬದುಕನ್ನ ಕಳೆದಿದ್ದೀರಾ. ಆಮೇಲೆ ಅಂತದ್ರಲ್ಲಿ ನನ್ಗೆ BR ಅರ್ಶಿನಗೂಡಿ ಅವರು ಕಮತಗಿ ಕಂಪನಿಗೆ ಹೋದಾಗ ಅವರು ನಮ್ಗೆ ಬಹಳ ಸಂಗಾತಿ ಆದ್ರು. ಆಮೇಲೆ ನನ್ನ ಲೈಫ್ ಚೆನ್ನಾಗ್ ಆಯ್ತು. ಮತ್ತೆ ನಾನು ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಿದ್ದೆ. ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ನನ್ನನ್ನ ತುಂಬಾ ಹಚ್ಕೊಂಡ್ರು. ಅವ್ರಿಗೂ ಮದ್ವೆ ಆಗಿತ್ತು, ಮೊದಲನೇವರು ಇದ್ರು. ನಾವ್ ಅಕ್ಕ ತಂಗಿರ್ ತಂಗವೇ ಬಂದ್ವಿ. ಪರವಾಗಿಲ್ಲ, ನಾವ್ ಇವತ್ತಿಗೂ ಅಕ್ಕ ತಂಗಿರ್ ತರನೇ ಇದ್ದೀವಿ. ಆ ಮಕ್ಕಳೆಲ್ಲ ನಮ್ ಮಕ್ಳಂತಾನೆ ಇದ್ದೀವಿ. ನನ್ನ ಮಗಳನ್ನು ಅವ್ರ ಮಗಳಂತಾನೆ ತಿಳ್ಕೊಂಡಿದ್ದಾರೆ. ನಮ್ಮಿಬ್ರಲ್ಲಿ ಅಕ್ಕ ತಂಗಿರ ಭಾವನೆ, ಪ್ರೀತಿ, ವಿಶ್ವಾಸ ಬಿಟ್ರೆ ಯಾವ ರೀತಿಲೂ ನಮಗ್ ಜಗಳನು ಬಂದಿಲ್ಲ. ನಾವೇನು ಹೇಗಮ್ಮ ಹೊಂದಾಣಿಕೆ? ಯಾಕಂದ್ರೆ ಇವಾಗಿನ ನಾವು ಸೋತು ನಡಿಬೇಕಮ್ಮ. ಯಾಕೆಂತಂದ್ರೆ ಅವ್ರು ದೊಡ್ಡವರು, ಮೊದಲ್ ಮದ್ವೆ, ಅವ್ರಿಗೆ ನಾವು ಮೊದಲು ಗೌರವ ಕೊಟ್ಬಿಟ್ರೆ ಆಮೇಲೆ ನಮ್ಮನ್ನ ಅವ್ರ ಪ್ರೀತಿಯಿಂದ ಕಾಣ್ತಾರಲ್ವಾ. ಅಷ್ಟೇ, ಪ್ರೀತಿ ಕೊಡೋದು ತಗೊಳ್ಳೋದು. ಅಂದ್ರೆ ಯಾವತ್ತು ಕಿತ್ತಾಡಿಲ್ವಾ ನಿಮ್ಮ? ಇಲ್ಲ 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 ಇಲ್ಲ, ನಾವು ಗಂಡ ಹೆಂಡತಿನೂ ಕಿತ್ತಾಡಿಲ್ಲ, ನಾವು ಕಿತ್ತಾಡಿಲ್ಲ. ಮಕ್ಳು ಎಷ್ಟಮ್ಮ? ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಅಲ್ವಾ, ಅದು ಖುಷಿ ವಿಚಾರ. ಅವ್ರಿಗೆ 3 ಜನ ಗಂಡ್ ಮಕ್ಳು, ನನಗೆ ಒಬ್ಳು ಮಗಳು. ಎಲ್ರಿಗೂ ಅಣ್ಣ ತಂಗಿ ತರನೇ ಇದಾರೆ. ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಖುಷಿ ವಿಚಾರಮ್ಮ. ಇಂಥದ್ದು ಸ್ಫೂರ್ತಿ ವಿಚಾರ ಎಷ್ಟೋ ಜನಕ್ಕೆ. ಆ ಮಕ್ಕಳ ಜೊತೆ ನಾನ್ ಪಾತ್ರನೂ ಮಾಡಿದ್ದೀನಿ. ನನ್ ಮಗನ್ ಜೊತೆನಲ್ಲೇನೆ, ನಮ್ ಭಾವನ್ ಮಗನ್ ಜೊತೆ ನಾನು ಗಂಡ ಹೆಂಡತಿ ರೋಲ್ ಮಾಡಿದೀವಿ ನಾವು. ನಮ್ ಭಾವನ್ ಮಗ ಗಂಡ, ನಾನ್ ಹೆಂಡತಿ ರೋಲ್ ಮಾಡಿದ್ದೀನಿ. ಮತ್ತೆ ನನ್ನ ಮಗ, ನಮ್ ಮಗನೇ ಅವನ್ ಜೊತೆನಲ್ಲೇ ಅವನು ನಮ್ಗೆ ಮಾವನ್ ಪಾರ್ಟ್, ಅಂದ್ರೆ ಗಂಡನ್ ತಂದೆ ಪಾತ್ರ. ಈ ತರ ಎಲ್ಲಾ ಮಾಡಿದ್ದೀವಿ. ಎಲ್ಲ ಅವ್ರ ನಮ್ ಕಡೆ ಎಲ್ಲಾರು ಅಲ್ಲಿ ಎಲ್ಲಾ ನಾಟಕ ನೋಡ್ಬಿಟ್ಟಿಗೆ, ಅಲ್ಲ ಅಪ್ಪನ್ ಜೊತೆನಲ್ಲೂ ಪಾತ್ರ ಮಾಡ್ತಿದ್ದೆ, ಹೆಂಡತಿ ಪಾತ್ರ, ಮಗನ್ ಜೊತೆನಲ್ಲೂ ಮಾಡ್ತಿದ್ದೀನಿ, ಅವ್ರ ಮಕ್ಕಳ ಜೊತೆನೂ ಮಾಡ್ತೀನಿ ಅಂತ ಕೇಳೋರು ಅಷ್ಟು ಖುಷಿ ಪಡ್ತಾರೆ. ಈಗ ಹೌದು, ಇನ್ನು ಆ ಎನರ್ಜಿ ಹಂಗೆ ಇರುತ್ತೆ ಅನ್ನೋದು. ಓಕೆ ಅಮ್ಮ, ಈಗ ನಾಟಕದ ಬದುಕಿಗೆ ಬಂದಾದ್ಮೇಲೆ ಹೌದು, ನೀವು ನಿಮ್ ಪಾಡಿ ನೀವು ನಾಟಕ ಆಯ್ತು, ರೆಸ್ಟ್ಗೆ ಒಂದ್ ಸ್ವಲ್ಪ ಜಾಗ ಸಿಗುತ್ತೆ, ಅಷ್ಟೇ ಸಮಯ. ಆದ್ರೆ ಆ ಬದುಕು ಹೇಗಿರ್ತಿತ್ತು ಅಮ್ಮ ನಿಮ್ಗೆ? ಖರ್ಚು ವೆಚ್ಚಗಳಿಗೆಲ್ಲ ಆಗ್ತಿತ್ತು? ಖರ್ಚು ವೆಚ್ಚನೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ದಿವಸ 2 ಟೈಮ್ ಅಲ್ಲೇ ಊಟ. ನಮ್ಗೆ ಒಂದು ಮನೆ ಬಾಡಿಗೆ ಕೊಡ್ತಿದ್ರು. ನಾವು ಚೆನ್ನಾಗಿರೋ ದೊಡ್ಡ ಮನೆ ಬೇಕಂದ್ರೆ ಅವ್ರಿಗೆ ಇಂತಿಷ್ಟೇ ಅಂತ ಕೊಡ್ತಾರೆ ಬಾಡಿಗೆನ. ಅದಕ್ಕೆ ದೊಡ್ಡ ಮನೆ ಬೇಕು, ಹೆಚ್ಚಿಗೆ ಬಾಡಿಗೆ ಬೇಕಂದ್ರೆ ನಾವು ಕೈಯಿಂದ ಹಾಕೊಂಡ್ ಮಾಡ್ಕೋಬೇಕಾಗ್ತದೆ. ಆಯ್ತಾ? ಊಟನ ಅವರಲ್ಲೇ ಬೋರ್ಡಿಂಗ್ ಮಾಡ್ತಾರೆ. ಬೋರ್ಡಿಂಗ್ ಇಂದ ನಾವು ಹೋಗಿ ಊಟ ತಗೊಂಡ್ ಬಂದ್ ಮನೇಲಿ ಮಾಡ್ಬೋದು. ಇಲ್ಲ ನಮಗ್ ದುಡ್ಡು ಕೊಟ್ಬಿಡಿ, ನಾವು ಮನೇಲೆ ಮಾಡ್ಕೋತೀವಿ ಅಂದ್ರೆ ದುಡ್ಡು ಕೊಡ್ತಿದ್ರು, ಮಾಡ್ಕೋತಿದ್ವಿ. ನಾವು ಬೋರ್ಡಿಂಗ್ ಊಟನೇ ಮಾಡ್ತಾ ಬಂದಿದ್ರಿಂದ ಒಂದು ಉಪ್ಪಿನ ಬೆಲೆ ಏನು ಅನ್ನೋದು ನನಗ್ ಗೊತ್ತಿರ್ಲಿಲ್ಲ. ಅಲ್ಲಿ ಕಂಪನಿಯಿಂದ ಬಂದು ಬೆಂಗಳೂರಿನಲ್ಲಿ ಉಳ್ಕೊಂಡ್ಮೇಲೆ ನನಗೆ ಯಾವ್ಯಾವ್ದ್ರ ಬೆಲೆ ಹೆಂಗೆ ಅನ್ನೋದು ಗೊತ್ತಾಗಿತ್ತು. ಹೆಚ್ಚು. ಎಷ್ಟು ವರ್ಷಕ್ಕೆ ಬಂದ್ರಿ ಅಮ್ಮ ಬೆಂಗಳೂರಿಗೆ? ನಾನ್ ಬಂದಿದ್ದು 2000 ಇಸ್ವಿನಲ್ಲಿ. ನಮ್ದು ಕಂಪನಿ ಇತ್ತಲ್ಲ, 4 ಕಂಪನಿ ಇತ್ತು, ಅದು ಎಲ್ಲ ನಿಲ್ತಾ ಬಂತು, 1 ಕಂಪನಿ ಉಳಿದಿತ್ತು. ಅವಾಗ ನಾನು ಮೈಸೂರಿಗೆ ನನ್ ಮಗಳನ್ನ ಓದಕ್ಕಿಟ್ಟಿದ್ದೆ ನಿರ್ಮಲಾ ಕಾನ್ವೆಂಟ್ ನಲ್ಲಿ.
ಅಲ್ಲಿಗೆ ಬಂದೆ. ಹ್ಮ್. ಬಂದು ಗೆಸ್ಟ್ ಆರ್ಟಿಸ್ಟ್ ಆಗಿ ಹೋಗಿ ಬರ್ತಿದ್ದೆ, ಪಾತ್ರ Okay. ಮಾಡೋದು ಬರ್ತಿದ್ರು. ಅಂದ್ರೆ ಸೀರಿಯಲ್ ನಲ್ಲೆಲ್ಲ ಅವಕಾಶ ಸಿಕ್ತಲ್ಲ ನನಗೆ, ಹ್ಮ್. ಹಿಂಗಾಗಿ ಗೆಸ್ಟ್ ನಟಿಯಾಗಿ ಕರೆಸ್ತಿದ್ರು. ಹ್ಮ್. ಹೋಗಿ ಹೋಗಿ ಒಂದೊಂದು ನಾಟಕದಲ್ಲಿ ಒಂದ್ 5-6 ದಿವಸ ಪಾತ್ರ ಮಾಡಿ ಮಾಡಿ ವಾಪಸ್ ಬರ್ತಿದ್ದೆ. ಹ್ಮ್. ಮಗಳನ್ನ ನೋಡ್ಕೊಂಡಿರ್ತಿದ್ದೆ. ಆಮೇಲೆ ಇಲ್ಲೇನೋ ಹೋಗಿ ಬರೋದ್ ತೊಂದ್ರೆ ಆಯ್ತು. ಸೀರಿಯಲ್ಲು ಸಿನಿಮಾಗಳ ಅವಕಾಶ ಸಿಕ್ಕಿದಾಗ ಮೈಸೂರಿಂದ ಬರೋದು ಹೋಗೋದು, ಅವಳನ್ನ ಒಬ್ಬಳನ್ನೇ ಬಿಟ್ಟು ಬರೋದು, ಇದೆಲ್ಲ ಕಷ್ಟ ಆಯ್ತು ಅಂದ್ಬಿಟ್ಟು ಇಲ್ಲೇ ಬೆಂಗಳೂರಿನಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟೆ. ನಿಮ್ಮನ್ನ ನೋಡ್ತಾ ಇದ್ರೆ, ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ, ನನ್ಗೆ ಅನ್ಸಿದ್ದೇನು ಅಂದ್ರೆ ಅಮ್ಮ, ನೀವು ಅಂದ್ರೆ ಮೃಷ್ಟಾನ್ನ ಭೋಜನ ಸಿಕ್ದಾಗ್ಲೂ ಅದೇ ಫೀಲ್ ಅಲ್ಲಿ ಇರ್ತೀರಾ, ಒಂದ್ ಜಸ್ಟ್ ಅನ್ನ ಸಾಂಬಾರ್ ಸಿಕ್ದಾಗ್ಲೂ ಅದೇ ಫೀಲು, ಅಂದ್ರೆ ನಾರ್ಮಲ್ ಲೈಫ್ ನಲ್ಲಿ ನೀವು ಲೀಡ್ ಮಾಡಿದೀರಾ ಅನ್ನೋ ಫೀಲ್. ಅನ್ನ ಇಲ್ದೆ 2 ದಿವಸ ಉಪವಾಸನೂ ಇದ್ದೇವೆ ಆಗ. ಆದ್ರೆ ಮೃಷ್ಟಾನ್ನ ಸಿಕ್ತಾಗ್ಲೂನುವೆ ನಾವು ಅಷ್ಟೇ ಆಗಿಂದ ಹೆಂಗು ತೃಪ್ತಿಯಿಂದ ಊಟ ಮಾಡ್ತಿದ್ವಿ, ಅದೇ ಊಟ ಇಲ್ದೆ ಗಂಜಿ ಕುಡಿದ್ರು ಅದೇ ಆ ಸಂತೋಷದಲ್ಲೇ ಕುಡಿತಿದ್ವಿ. ಆಮೇಲೆ ಒಂದಗಳ ಅನ್ನನೂ ವೇಸ್ಟ್ ಮಾಡಲ್ಲ ನಾನು ಇವತ್ತಿಗೂ ಅಷ್ಟೇ. ಗೊತ್ತಾಯ್ತಾ? ರಾತ್ರಿ ಅನ್ನ ಉಳಿದ್ರು ಬೆಳಗ್ಗೆ ಅದನ್ನ ಒಂದು ಒಗ್ಗರಣೆನಾದ್ರು ಹಾಕಿ ತಿಂತೀವಿ, ಇಲ್ಲ ಅಂತ ಅಂದ್ರೆ ಮಜ್ಜಿಗೆನಾದ್ರೂ ಹಾಕಿ ತಿಂತೀವಿ. ಹೊರಗಡೆ ಮಾತ್ರ ಚೆಲ್ಲಲ್ಲ. ಅನ್ನ ಮಾತ್ರ ನಾನು ಯಾವತ್ತೂನುವೆ ಅದನ್ನ ಕಣ್ಣು ಗೊತ್ಕೊಂಡು ತಿಂತೀನಿ ವಿನಃ ವೇಸ್ಟ್ ಮಾಡಲ್ಲ. ಹಂಗೆ ಇರೋದು. ಯಾವಾಗ್ಲೂ ಒಂದೇ ಸಮ ಇರ್ತೇನೆ ನಾನು. 3 ದಿವಸ ಉಪವಾಸ ಇದ್ರು ಉಪವಾಸ ಇದ್ದೀನಿ ಅನ್ನೋ ಕಲ್ಪನೆನೇ ಇಟ್ಕೊಳಲ್ಲ ನಾನು. ಒಂದ್ ಹಾಡು ಹೇಳ್ಕೊಂತ ಕಾಲ ಕಳೀತಿರ್ತೀನಿ, ಒಂದ್ ಬುಕ್ ಓದ್ಕೊಂತ ಕಾಲ ಕಳೀತಿರ್ತೀವಿ. ಈ ತರ ನಾನು ಅದನ್ನೇ ಹೇಳ್ತೇನೆ, ಪ್ರತಿಯೊಬ್ಬರಿಗೂ ಅದನ್ನ ಹೇಳ್ತೀನಿ. ಊಟ ಮಾಡ್ರಿ, ಗಂಜಿ ಕುಡೀರಿ, ಯಾವಾಗ್ಲೂ ಲವಲವಿಕೆಯಿಂದ ಸಿಕ್ಕಿದ್ದು ದೇವ್ರು ಕೊಟ್ಟಿದ್ದನ್ನ ಕಣ್ಣು ಗೊತ್ಕೊಂಡು ತೃಪ್ತಿಯಾಗಿರ್ರಿ. ಇಷ್ಟೇ. ಅವಾಗ್ಲೇ ನೆಮ್ಮದಿನೂ ಸಿಗೋದು. ಹೌದು. ಆಸೆ ಇರ್ಬೇಕು ಮನುಷ್ಯನ್ಗೆ. ಆಸೆ ಇಲ್ದೆ ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ಇವತ್ತೊಂದ್ ಏನಾದ್ರೂ ನೋಡಿದ್ರೆ ಅದ್ರ ಮೇಲೆ ಆಸೆ ಹುಟ್ಟದಾಗ ತಗೋಬೇಕು ಅನ್ನೋ ಆಸೆ ಇರ್ತತೆ. ಇದು ಆಸೆ. ಆದ್ರೆ ಅದನ್ನ ಹೆಂಗಾರು ಮಾಡಿ ಎತ್ಕೊಂಡ್ ಬರ್ಬೇಕು ಅಂತೀವಲ್ಲ, ಅದು ದುರಾಸೆ. ಅದಿರ್ಬಾರ್ದು ಅಲ್ವಾ? ಆಸೆ ಇರ್ಬೇಕು. ದುರಾಸೆ ದುಃಖಕ್ ಮೂಲ ಆಗ್ತದೆ. ದುರಾಸೆ ಇರ್ಬಾರ್ದು. ಇಷ್ಟೇ. ಇದ್ದಿದ್ರಲ್ಲಿ ತೃಪ್ತಿಯಾಗಿ ನೆಮ್ಮದಿಯಾಗಿದ್ದೀನಿ. ಈ ಒಂಟಿ ಬದುಕನ್ನ ಬದುಕ್ತಿದ್ರಲ್ಲಮ್ಮ, ಅವಾಗ ಲೈಫ್ ಏನಾದ್ರು ರಿಸ್ಕ್ ಅನ್ನಿಸ್ತಿತ್ತ? ಅಗ್ದಿ ಆರಾಮ್ ಅನ್ಸುತ್ತೆ. ಹೌದಾ? ಯಾವ ಕಿರಿಕಿರಿನೂ ಇರಲ್ಲ. ಈ ಕಡೆ ಅದೇನೋ ಅಂತಾರಲ್ಲಮ್ಮ, ನಾವು ಎಲ್ಲಾನು ಅನುಭವಿಸ್ಬಿಟ್ಟಿದ್ದೀನಿ ಜೀವನದಲ್ಲಿ. ನಾವು ತುಂಬಾ ಹಚ್ಕೊಂಡು ನಮ್ಮ ಹೊಟ್ಟೆಲೆಲ್ಲ ಹೇಳ್ಕೊಂಡು ನಾವು ತಿನ್ನೋದನ್ನೇ ಅವ್ರಿಗೆ ತಿನ್ಸಿ ಅತಿ ಪ್ರೀತಿಯಿಂದ ಕಂಡ್ರು ಅವರು ಎಷ್ಟು ತಮ್ಮ ಕೆಲಸ ಆಗ ತನಕ ಅಷ್ಟೇ. ಆಮೇಲೆ ಲೆಕ್ಕಕ್ಕೆ ಇರಲ್ಲ. ನಾವೆಷ್ಟೇ ಮಾಡಿದ್ರು, ನಾವು ಸ್ವಲ್ಪ ಕಷ್ಟದಲ್ಲಿದ್ರು ಯಾರು ನಮ್ಮನ್ನ ತಿರುಗಿ ನೋಡಲ್ಲ. ಹೌದು. ನಾವು ಚೆನ್ನಾಗಿದ್ದಾಗ ಮಾತ್ರ. ನಮ್ ಕೈಲಿ ದುಡ್ಡು ಓಡಾಡಿದ್ರೆ, ನಾವು ಆರೋಗ್ಯವಾಗಿದ್ರೆ, ನಾವು ನಗ್ನಗ್ತಾ ಚೆನ್ನಾಗಿದ್ರೆ ನಮ್ಮ ಹತ್ರ ಎಲ್ಲಾ ಬರ್ತಾರೆ. ನಮ್ಗೇನಾದ್ರು ಸ್ವಲ್ಪ ತೊಂದ್ರೆ ಆಯ್ತು, ನಾವು ಕಾಯಿಲೆ ಬಿದ್ವಿ, ಎದ್ದು ಓಡಾಡಕ್ ಆಗ್ಲಿಲ್ಲ ಅಂದ್ರೆ ಯಾರು ನಮ್ಮನ್ನ ನೋಡಲ್ಲ. ಅದಕ್ಕೆ ಸೂಜಿಗೆ ಮುತ್ತು ಕೊಟ್ಟಂಗ ಇರ್ಬೇಕಂತೆ ನಾವು. ಅದನ್ನ ತುಂಬಾ ಹತ್ರಕ್ ತಗೊಂಡು ಪೊಟ್ಟಂತ ಮುತ್ತು ಕೊಡಕ್ಕೂ ಆಗಲ್ಲ, ಚುಚ್ಕೋತೀವಿ ನಾವು ಅದನ್ನ, ಅಲ್ವಾ? ಅದು ಬೇಕು ಸೂಜಿ. ನಮ್ಮ ಆಪತ್ ಕಾಲದಲ್ಲಿ ಎಲ್ಲ ಮೈ ಮುಚ್ಚಕ್ಕೂ ಬೇಕಾಗ್ತದೆ. ಅದನ್ನ ಎಷ್ಟ್ ಇಟ್ಕೋಬೇಕೋ ಅಷ್ಟರಲ್ಲೇ ಇಟ್ಕೊಂಡ್ರೆ ಒಳ್ಳೇದು ಅಂತ ಈಗ ನನ್ಗೆ ಚೆನ್ನಾಗ್ ಅನುಭವ ಬಂದ್ಬಿಟ್ಟಿದೆ. ಆತರ ಅನುಭವ ಆಗಿದ್ಯಾ ನಿಮ್ಗೆ? ಎಲ್ಲ ಆಗಿದೆ. ನಾನ್ ಯಾವ್ದನ್ನು ತಲೆಗೆ ಹಚ್ಕೊಳ್ಳಲ್ಲ. ನಾನ್ ಕೇಳೋದು ಒಂದೇ, ನನ್ನ ಆರೋಗ್ಯ ಹೇಗ್ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನ್ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಒಂದ್ ಆಹಾರದ ಬಗ್ಗೆ ಆಗ್ಲಿ, ಲವಲವಿಕೆಯಿಂದ ಕೆಲಸ ಮಾಡ್ತಾ ಇರ್ಬೇಕು, ಆಹಾರದ ಪದ್ಧತಿ ಕರೆಕ್ಟ್ ಆಗಿರ್ಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು, ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಇದೆಲ್ಲ ಈಗ ಜಿಮ್ಗೆ ಹೋಗ್ತಾರೆ, ಇದಕ್ ಹೋಗ್ತಾರೆ, ನನ್ಗೆ ಅದೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹೋಗೋದು ಇಷ್ಟ ಇಲ್ಲ. ಮೈ ಬಗ್ಸಿ ಇಲ್ಲೇ ಬೆವ್ರು ಬರೋ ಹಂಗೆ ಕೆಲಸ ಮಾಡ್ಕೊಂಡು ಊಟದಲ್ಲಿ ಲಿಮಿಟ್ ಆಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗೇ ಇರುತ್ತಲ್ಲ, ಯಾಕೆ ಹೋಗ್ಬೇಕು? ಈ ತರದಲ್ಲಿ ನಾನು ಬಂದಿರೋದು. ಇದನ್ನೆಲ್ಲ ನೋಡ್ಕೋತೀನಿ ಆರಾಮ. ನನಗೆ ಅವಕಾಶ ಸಿಕ್ತಾ ಸೀರಿಯಲ್ಲು ಹೋಗ್ತೀನಿ, ಇಲ್ಲ ಯಾರ ಡ್ರಾಮಾ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇಂದ ಬಂದವ್ರಿಗೆ ಡ್ರಾಮಾ ಕಲಿಸ್ತೀನಿ. ಇಲ್ಲಿ ವೃದ್ಧಾಶ್ರಮಕ್ಕೆ ಹೋಗ್ತೀನಿ, ಅನಾಥಾಶ್ರಮಕ್ಕೆ ಹೋಗ್ತೀನಿ. ಅಲ್ಲಿ 1 ಗಂಟೆ ಅವ್ರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಅವ್ರನ್ನು ಖುಷಿ ಪಟ್ಟು, ನಾನು ಖುಷಿ ಪಟ್ಟು, ನಾನು ಹಾಡಿ ಕುಣಿದು ಅವ್ರನ್ನೂ ಕರ್ಕೊಂಡು ಹಾಡಿಸ್ತೀನಿ, ಕುಣಿಸ್ತೀನಿ, ಬರ್ತೀನಿ. ಎಲ್ಲರೂ ನಾನು ಹೋಗೋದನ್ನೇ ಕಾಯ್ತಿರ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಇದ್ರಲ್ಲೇ ತೃಪ್ತಿ ಕಂಡುಕೊಂಡಿದ್ದೀನಿ. ಸಾಕು. ಒಂಟಿಯಾಗಿ ಇದ್ಕೊಂಡು ನನ್ನ ಕೈಲಿ ಆದಷ್ಟು ಮಾಡ್ಕೊಂಡು ಇನ್ನೊಬ್ರಿಗೆ ಕೊಡೋದಾದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ದೇವ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ಸುಮ್ನೆ ಕೂರ್ತೀನಿ.
ಈ ನೀವು ಬುಕ್ ಎಲ್ಲ ಬರೆಯುವಂತ ಅಭ್ಯಾಸ ಇದೆ ಅಮ್ಮ, ಒಂದೇ ಬರ್ದಿದ್ದ ಅಥವಾ ಹೇಗೆ? ಇಲ್ಲ ಇಲ್ಲ, ಒಂದೇ ಬರ್ದಿದ್ದು. ಅದು ಯಾಕೆ ಅಂದ್ರೆ ನನ್ ಬಗ್ಗೆ ಒಂದು 6-7 ಪುಸ್ತಕಗಳು ಬಂದಿದಾವೆ. ಬೇರೆ ಬೇರೆಯವರೆಲ್ಲ ಬರ್ದಿದ್ದಾರೆ. ಅಭಿನಂದನಾ ಗ್ರಂಥ, ಆತ್ಮಚರಿತ್ರೆ, ಇಂಥದೆಲ್ಲ ಬರ್ದಿದ್ದಾರೆ. ಆದ್ರೆ ನನ್ಗೆ ಏನು ಅಂತಂದ್ರೆ ಕೊರೋನಾ ಟೈಮ್ ನಲ್ಲಿ ಒಬ್ಳೇ ಇದ್ದೆ. ಅವಾಗ ಯಾರು ಇರ್ಲಿಲ್ಲ ನನ್ನ ಹೆಲ್ಪ್ಗೆ, ನಾನು ಒಬ್ಳೇ ಇದ್ದೆ ಮನೆಯಲ್ಲಿ. ಇದೇ ಮನೆಯಲ್ಲಿ ಒಬ್ಳೇ ಇದ್ದೆ. ಅವಾಗ ನಾವೆಲ್ಲೂ ಹೊರಗಡೆ ಹೋಗೋಂಗಿಲ್ಲ, ಏನು ತಗೊಂಬರಕ್ ಆಗಲ್ಲ, ನಮ್ಮನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. ಟಿವಿ ನೋಡ್ಕೊಂತ ಕೂರೋದಲ್ಲ, ಟಿವಿನಲ್ಲಿ ಸಾಕಷ್ಟು ನೋವುಗಳು, ಘಟನೆಗಳನ್ನ ನೋಡ್ತಾ ಇದ್ದೆ. ಅವಾಗೆಲ್ಲ ಒಂಥರ ಬೇಜಾರಾಗ್ತಿತ್ತು. ಆಗ ನನ್ನ ಅನಿಸಿಕೆಗಳನ್ನ ನಾನು ಒಂದು ಡೈರಿನಲ್ಲಿ ಬರ್ಕೊಂತ ಹೋಗ್ತಿದ್ದೆ. ಆಗ ನಮ್ಗೆ 1-2 ಹುಡುಗರಿದ್ದಾರೆ, ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಇದ್ದಾರೆ. ಶಿವು, ರವಿ ಅಂತ ಒಬ್ಬ, ಶಿವು ಅಂತ ಒಬ್ಬ. ಅವರಿಬ್ರು ಫೋನ್ ನಲ್ಲಿ ಮಾತಾಡೋದು ಬರೋದು. ಯಾವಾಗ ಅದು ಕಡಿಮೆ ಆಗ್ತಾ ಬಂತು ಕೊರೋನಾದ್ದು, ಬರಕ್ ಶುರು ಮಾಡಿದ್ರಲ್ಲ, ಆಮೇಲೆ ಇಲ್ಲಿ ಬುಕ್ ಇಟ್ಟಿದ್ದೆ, ನೋಡಿದ್ರು, ಇದೇನು ಬರ್ದಿದ್ದೀರಲ್ಲಮ್ಮ ಅಂದ್ರು. ಸುಮ್ನೆ ಅನ್ಸಿದ್ದೆಲ್ಲ ಬರ್ದಿದ್ದೀನಿ ಕಣ್ರಪ್ಪ ಅಂತ ಅಂದೆ. ಅದನ್ನೆಲ್ಲ ಕುತ್ಕೊಂಡು ಓದಿದ್ದನ್ನ ಬುಕ್ ಮಾಡೋಣಮ್ಮ ಅಂತ ಅಂದ್ರು. ಬಿಡು, ನಾನೇನು ಕವಿನ ಬರೆಯಕ್ಕೆ, ಅದನ್ನೆಲ್ಲ ಸುಮ್ನೆ ಏನೋ ನನ್ನ ದುಃಖ, ನೋವು, ಅವು ಇವು ಸುಖ ಎಲ್ಲ ನೆನಪು ಅಂತ ಬರ್ದಿದ್ದೀನಿ ಅಂತ ಅಂದೆ. ಅದಕ್ಕೆ ಇಲ್ಲಮ್ಮ ಚೆನ್ನಾಗ್ ಬಂದಿದೆ, ಬುಕ್ ಮಾಡೋಣ ಸುಮ್ನೆ ಅಮ್ಮ ಅಂದ್ಬಿಟ್ಟು ಅದನ್ನ ಪ್ರಿಂಟ್ ಮಾಡಿದ್ರು. ಅಷ್ಟೇ, ನಾನೇನು ಕವಿಯತ್ರಿ ಅಲ್ಲ. ಆದ್ರೆ ಇವಾಗ ಕವಿಯತ್ರಿ ಆಗ್ಬಿಟ್ಟಿದೀರಾ ಬುಕ್? ಇಲ್ಲ, ಅದು ಒಂದೇ ಬರ್ದಿರೋದು, ಅದೇ ಸಾಧ್ಯನೇ ಇಲ್ಲ. ಅದು ಕವಿಯತ್ರಿರು ಇದ್ದೇ ತಲೆನೇ ಬೇರೆ, ನಮ್ದೇ ಬೇರೆ. ತೋಚಿದ್ದನ್ನ ಗೀಚಿದ್ದೆ, ಅದನ್ನ ಹೊರ ತೆಗೆದಿದ್ದಾರೆ ಅಷ್ಟೇ. ಅಂದ್ರೆ ಸುದೀಪ್ ಸರ್ಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ನ ಹೇಳಿದೀರ ಅದ್ರಲ್ಲಿ. ಅದು ಮೇನ್ ಪೇಜ್ ಕೂಡ ಅವರೇ ಇದ್ದಾರೆ. ಆ ಕೊರೋನಾ ಟೈಮ್ ಅಲ್ಲಿ ಅವ್ರು ನಿಮ್ಮನ್ನ ಹುಡುಕಿ, ಅಂದ್ರೆ ನಿಮಗೇನೋ ಸಂಕಷ್ಟ ಹುಡುಕಿ ಅಂದ್ರೆ ಹಿರಿಯೂರು ರಾಘವೇಂದ್ರ ಅಂತ ತುಂಬಾ ಪರಿಚಯ ಇದ್ರು. ಕೊರೋನಾ ಟೈಮ್ ನಲ್ಲಿ ಒಂದ್ಸಲ ಫೋನ್ ಮಾಡ್ತಿದ್ರು. ಆಮೇಲೆ ನಾನು ಬಿದ್ದು ಕಾಲು ಮುರ್ಕೊಂಡ್ಬಿಟ್ಟಿದ್ದೆ ನಾನು ಆ ಟೈಮ್ ನಲ್ಲಿ. ಅದಕ್ಕಿಂತ ಮುಂಚಿತ ಬಿದ್ದು ಕಾಲ್ ಮುರ್ಕೊಂಡಾಗ ಬಂದು ಅವರೇ ನೋಡ್ಕೊಂಡು ಮಾತಾಡ್ಸ್ಕೊಂಡು ಕೈಗೆ ಒಂದಿಷ್ಟು ದುಡ್ಡು ಇದು ಏನೇನ್ ಬೇಕೋ ಒಂದ್ ಸ್ವಲ್ಪ ಕೊಟ್ಟು ಹೋಗಿದ್ರು ಆಯ್ತಾ. ಆಮೇಲೆ ಕೊರೋನಾ ಟೈಮ್ ನಲ್ಲಿ ಏನಾಗ್ಬಿಡ್ತು, ಒಬ್ಳೇ ಇದ್ನಲ್ಲ, ಅವಾಗ ಅವರು ಯಾರಿಗೋ ಹೇಳಿದ್ದಾರೆ, ಯಾರ ಒಬ್ಬರ ಬಾಯಿಂದ ಒಬ್ರಿಗೆ ಬರುತ್ತಲ್ಲ, ಹಂಗ ಹೇಳಿದಾರೆ. ಪಾಪ ಅವರು ಮಾಲತಿ ಅಮ್ಮ ಒಬ್ಬರೇ ಇದ್ದಾರೆ, ಅವ್ರಿಗೆ ಹೋಗಿ ಏನ್ ಬೇಕು ಏನು ಅಂತ ಕೇಳೋರು ಯಾರು ಇಲ್ಲ, ಹಂಗಾಗಿ ಯಾರಾದ್ರೂ ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ ಅಂತೇನೋ ಹೇಳಿದ್ದಾರೆ. ಅವಾಗ ಸುದೀಪ್ ಸರ್ ಸೀರಿಯಲ್ ನಲ್ಲಿ ನಾನ್ ತಾಯಿ ರೋಲ್ ಮಾಡಿದ್ದೆ, ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ. ಆ ಸುದೀಪ್ ಅವ್ರಿಗೆ ಯಾರೋ ಹೇಳಿದ್ದಾರೆ, ಅವರು ಒಂದು ಫೋನ್ ಮಾಡಿದ್ರು ನನ್ಗೆ. ಅವ್ರ ಕಡೆಯವರು ಫೋನ್ ಮಾಡಿ, ನಿಮ್ಮನೆ ಎಲ್ಲಿ ಬರುತ್ತಮ್ಮ ಅಂತ ಕೇಳಿದ್ರು. ಇಂತಲ್ಲಿ ಅಂತ ಹೇಳಿದೆ. ಬರ್ತಾ ಇದೀವಿ ನಿಮ್ ಮನೆಗೆ ಅಂತ ಅಂದ್ರು. ಬನ್ನಿ ಅಂದೆ. ಬಂದ್ರೆ ಕಾರ್ನಲ್ಲಿ ಒಂದ್ 4-5 ಜನ ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ನೋಡಿದ ಕೂಡಲೇ ನನ್ಗೆ ಭಯನೇ ಆಯ್ತು, ಏನಪ್ಪಾ ಯಾಕೆ ಬಂದಿದ್ದಾರೆ ಇವ್ರು, ಕೊರೋನಾ ಟೈಮ್ ಬೇರೆ. ಆಮೇಲೆ ಬನ್ನಿ ಅಂತ ಕರೆದೆ. ಬಂದ್ರು. ಒಂದೊಂದೇ ಸಾಮಾನುಗಳು ತಂದಿಟ್ರು. ಏನ ಅಕ್ಕಿ ಚೀಲ, 1 ಚೀಲ ಅಕ್ಕಿ, ಇದು ಗೋಧಿ ಹಿಟ್ಟಂತೆ, ಬೇಳೆ ಅಂತೆ, ಖಾರದ ಪುಡಿ ಅಂತೆ, ಊದುಬತ್ತಿ, ಎಣ್ಣೆ, ಸಕ್ಕರೆ, ಪ್ರತಿ ಒಂದು. ಆಮೇಲೆ ಎಲ್ಲ ಕರಿಬೇವು, ಕೊತ್ತಂಬರಿ, ಟೊಮೊಟೊ, ಪ್ರತಿ ಒಂದು ಎಲ್ಲಾನು ಕೊಟ್ಟು ಕಳಿಸಿದ್ರು. ಒಂದ್ 40-45 ಸಾಮಾನು ಇದ್ವು ಎಲ್ಲ ಕೂಡಿ. ಆಮೇಲೆ ಕೂತ್ರಿಗಪ್ಪ, ಕಾಫಿ ಮಾಡ್ತೀನಿ ಕೂತ್ಕೊಳ್ಳಿ ಅಂದೆ. ಇಲ್ಲಮ್ಮ, ಇದು ಕಾಫಿ ಕುಡಿಯೋ ಟೈಮ್ ಅಲ್ಲ, ಈಗ ಬೇಡ, ಇನ್ನೊಂದ್ಸಲ ಬರ್ತೀವಿ. ಇದು ಅಣ್ಣ ಅವ್ರಿಗೆ ಕೊಟ್ಟು ಕಳ್ಸಿದ್ರು, ತಗೊಂಡ್ಬಂದಿದ್ದೀವಿ ಅಂತ ಹೇಳೋದು. ಆಮೇಲೆ ನಾನು ಅವ್ರಿಗೆ ಮಾತಾಡಿ ಹೇಳ್ದೆ, ಎಲ್ಲ ತಂದ್ಕೊಟ್ಟಿದ್ದಾರೆ, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಂತಿದ್ವಿ. ಯಾರಿಲ್ಲ, ಮಕ್ಕಳಿಲ್ಲ, ಹತ್ರ ಏನಿಲ್ಲ ಅಂತಿದ್ವಿ. ಅಂತೂ ಆ ಟೈಮ್ಗೆ ನನ್ಗೆ ಮಗನ ರೂಪದಲ್ಲೇ ಮಾಡಿದ್ದೀರಿ ಅನ್ಬಿಟ್ಟು ಕಳ್ಸಿದ್ವಿ. ಆಮೇಲೆ ಅವರು ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರು, ಇಲ್ಲ ಈಗ್ಲೇ ಮುಗಿಯಲ್ಲ ಇದು ಕೊರೋನಾ, ಇನ್ನೂ ಜಾಸ್ತಿ ದಿನ ಹೋಗುತ್ತೆ ಹೆಚ್ಚೆಚ್ಚಾಗಿ, ಅದಕ್ಕೆ ಈಗ್ಲೇ ಮುಗಿಯಲ್ಲ. ಅಮ್ಮನಿಗೆ ಏನೇ ನೋವಿದ್ರು, ಏನೇ ಒಂದು ತೊಂದರೆ ಇದ್ರು ನಮಗ್ ತಿಳ್ಸಕ್ ಹೇಳ್ರಿ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅಂತ ಅಂದ್ಬಿಟ್ಟು ಅವರು ಕಳ್ಸಿದ್ರು. ಅದನ್ನ ಅವ್ರು ನನಗೂ ಕಳ್ಸಿದ್ರು. ಎಷ್ಟೋ ನಮ್ ಇಂಡಸ್ಟ್ರಿಯಲ್ಲಿ ನೋಡ್ತೀವಮ್ಮ, ಎಷ್ಟೋ ಹಿರಿಯ ಕಲಾವಿದರಿಗೆ ಈಗ್ಲೂ ಕೂಡ ಒಂದಷ್ಟು ಸಹಾಯ ಬೇಕಾಗಿದೆ. ಈ ಸರ್ಕಾರದಿಂದ ಸಿಗುವಂತ ಸವಲತ್ತು ಸರಿಯಾಗಿ ಸಿಗ್ತಿಲ್ವಾ, ಹೇಗೆ? ಸರ್ಕಾರದಿಂದ ಸವಲತ್ತು ಕೊಡೋದು ಯಾರು ಕೊಡ್ತಾರೆ ಅಂತ ಅಂದ್ರೆ, ತುಂಬಾ ವರ್ಷ ಸರ್ವಿಸ್ ಮಾಡಿರ್ಬೇಕು ಕಂಪನಿಯಲ್ಲಿ ಕಲಾವಿದ್ರು, ಅದ್ರಲ್ಲೇ ನಮ್ ಜೀವನ ಕಳೆದಿರ್ಬೇಕು, ಏಜ್ ಆಗಿರುತ್ತೆ. ಅಂತವ್ರನ್ನ ಗುರುತಿಸಿ ಪ್ರಶಸ್ತಿ ಅನ್ನೋದು ಕೊಡ್ತಾರೆ. ಪ್ರಶಸ್ತಿ ಜೊತೆಲಿ ಸ್ವಲ್ಪ ದುಡ್ಡು ಕೊಡ್ತಾರೆ. ಅವಾಗ ನನಗ್ ಕೊಡೋ ಟೈಮ್ ನಲ್ಲಿ 5,000 ಇತ್ತು, ಈಗ 25,000 ಮಾಡಿದ್ದಾರೆ, ಕೊಡ್ತಾರೆ. ಆದ್ರೆ ಆಮೇಲೆ ಏಜ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಪೆನ್ಷನ್ ಅಂತ ಕೊಡ್ತಾರೆ. 2,500 ಏನೋ ಕೊಡ್ತಾರೆ. ಮೊದ್ಲು ಫಸ್ಟ್ ಶುರು ಆದಾಗ 2,000
250 ಕೊಡ್ತಿದ್ರು ಶುರುನಲ್ಲಿ. ಈಗೀಗ ಜಾಸ್ತಿ ಮಾಡ್ತಾ ಮಾಡ್ತಾ 2,500 ಕೊಡ. ಅದಕ್ಕೂ ಸಾಕಷ್ಟು ನಿಯಮಗಳು ಹಾಕಿರ್ತಾರಮ್ಮ. ಅದೇ ನಮ್ಗೆ ಬೇಜಾರಾಗಿರೋದು ಏನು ಅಂತಂದ್ರೆ ಗೌರ್ಮೆಂಟ್ ನವ್ರು ನಾವ್ ಹೇಳ್ಬೇಕಂತಂದ್ರೆ ಇಲ್ಲ ಒಂದ್ ವೃದ್ಧಾಶ್ರಮ ತೆಗೆದು ಬಿಡ್ರಿ ಕಲಾವಿದರಿಗೆ. ಅಷ್ಟ ಅಲ್ಲಿ ಹೋಗ್ಬಿಟ್ಟು ಇದ್ ಬಿಡ್ತಾರೆ. ನಾನು ಹೇಳುದು 60-65 ವರ್ಷ ಆದವ್ರಿಗೆ, ಯಾರು ಇಲ್ಲ ನೋಡ್ಕೊಳ್ಳೋರು ಅನ್ನೋರಿಗೆ ನಾವು ಪೆನ್ಷನ್ ಕೊಡಲ್ಲ, ನಿಮ್ಮನ್ನ ಸಾಕ್ತಿವಿ, ನೀವು ಬಂದು ಅಲ್ಲಿ ವೃದ್ಧಾಶ್ರಮದಲ್ಲಿ ಇರ್ರಿ ಅಂತ ಹೇಳ್ಬಿಟ್ರೆ, ನಾವು ಯಾರು ಇರ್ಲಾರ್ದವ್ರು ಹೋಗಲ್ಲಿ ಇರ್ತೀವಿ, ನಮ್ಗೆ ಇರೋ ತನಕ ಒಂದಿಡಿ ಅನ್ನ ಹಾಕ್ರಿ, ಸತ್ ಮೇಲೆ ಒಂದಿಡಿ ಮಣ್ಣು ಹಾಕ್ರಿ ಅಲ್ವಾ. ಅದನ್ನ ಬಿಟ್ಬಿಟ್ಟು ಈಗ ಪೆನ್ಷನ್ ನಮ್ಗೆ ತಗೋಬೇಕಂದ್ರೆ ನೀವು ಈಗ 35,000 ರೂಪಾಯಿಗೆ ಅದೇನು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ ಬನ್ನಿ ಅಂತಾರೆ. ಇನ್ಕಮ್ ಸರ್ಟಿಫಿಕೇಟ್ ನ 35,000 ರೂಪಾಯಿಗೆ ಯಾರು ಮಾಡ್ಕೊಡ್ತಾರೆ? ಈಗ ನಾವು 75,000 70,000 ರೂಪಾಯಿ ಕೇಳಿದ್ರು ಮಾಡ್ಕೊಡ್ತಾ ಇಲ್ಲ ಅವ್ರು. ಆಗಲ್ಲ 1 ಲಕ್ಷ ಅಂತ ಹೇಳ್ತಾರೆ. ಇಲ್ಲಿ 35,000 ರೂಪಾಯಿಗಿಂತ ಜಾಸ್ತಿ ಇದ್ರೆ ನಾವು ಕೊಡಲ್ಲ ಪೆನ್ಷನ್ ಅಂತ ಹೇಳ್ತಾರೆ. ಹೆಂಗ್ ಜೀವನ ಮಾಡ್ಬೇಕು? ಬರೋ ಪೆನ್ಷನ್ ಸಹಿತ ಕಟ್ ಮಾಡ್ತಾರೆ. ಅಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಮಾಡೋರು ಏನಕ್ಕೆ? ನಮಗಿಲ್ಲ ಅಂತ, ಇನ್ಕಮ್ ಇಲ್ಲ ಅಂತಾನೆ ತಾನೇ ನಾವು ಪೆನ್ಷನ್ ಗಳಿಗೆ ಹಾಕೋದು. ಕಲಾವಿದರಿಗೆ ವಯಸ್ಸಾದ್ಮೇಲೆ ಕೆಲಸ ಸಿಗಲ್ಲ ಅಂತ ಏನೋ ನಾವ್ ಅದೃಷ್ಟ ಮಾಡಿದೀವಿ, ಸೀರಿಯಲ್ ನಲ್ಲಿ ಒಂದು ಸಿನಿಮಾ ಏನೋ ಸಿಗುತ್ತೆ, ಒಂದ್ ದಿವ್ಸ ಕರ್ಕೊಂಡ್ ಹೋಗ್ತಾರೆ, ಒಂದು 3-4 ಸಾವಿರ ರೂಪಾಯಿ ಕೊಡ್ತಾರೆ, ಒಂದ್ ದಿವ್ಸ ಪಾತ್ರ ಮಾಡಿಸ್ಕೊಂತಾರೆ ಅಂತ. ಒಂದು ದಿವಸ ಮಾಡಿದ್ದು ನಾವು ಪಾತ್ರನ 1 ತಿಂಗಳ ತನಕ ಹಾಕ್ತಿರ್ತಾರೆ. ಒಂದೇ ದಿವ್ಸ ಪೇಮೆಂಟ್ ನಮ್ಗೆ, ಒಂದ್ ದಿವ್ಸ ನಾವು ಪಾತ್ರ ಮಾಡೋದು ತಿಂಗಳ ತನಕ ಹಾಕ್ತಿರ್ತಾರೆ. ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ 9 ಗಂಟೆ ತನಕ ನಾವು ಶೂಟಿಂಗ್ ನಲ್ಲಿ ಇರ್ತೀವಿ. ಅಲ್ಲಿ ಮಾಡ್ಕೊಂಡಿದ್ನ ತಿಂಗಳ ತನಕ ಆಗೊಮ್ಮೆ ಈಗೊಮ್ಮೆ ಹಾಕ್ತಾರೆ. ಅಂದ್ರೆ ನಾವು ತಿಂಗಳೆಲ್ಲಾ ನಮ್ಗೆ ಪೇಮೆಂಟ್ ಬಂದ್ಬಿಡುತ್ತೆ ಅಂತಾನ? ಇನ್ಕಮ್ ಸರ್ಟಿಫಿಕೇಟ್ ಹೆಂಗ್ ಮಾಡಿಸ್ಬೇಕು ನಾವು? ಈ ತರ ಫಜೀತಿ ಬಂದಿದೆ. ಅದ್ ಏನೇನಾಗುತ್ತೆ ಗೊತ್ತಿಲ್ಲ. ಅದ್ರಲ್ಲಂತೂ ಈಗ ಸಿದ್ದರಾಮಯ್ಯರದು ಇದಾದಾಗಂದ ತೀರಾ ತೊಂದರೆ ಆಗಿದೆ. ಈಗ ಬರ್ತಾನೂ ಇಲ್ಲ ಪೆನ್ಷನ್. ಕೆಲವು ಜನಕ್ಕೆಲ್ಲ ಕಟ್ ಆಗ್ತಾ ಇದಾವೆ. ಅಲ್ಲಮ್ಮ, ನೀವೇನೋ ಒಂದಷ್ಟು ಜನ ಕಲಾವಿದ್ರು ಅಷ್ಟೇ, ಬೆರಳೆಣಿಕೆ ಕಲಾವಿದ್ರು ಈಗ್ಲೂ ಕೂಡ ಒಂದ್ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು ಹೋಗ್ತಿರುವಂತದ್ದು. ಇಲ್ಲದೆ ಕಂಪನಿಗಳೇ ಇಲ್ವಲ್ಲಮ್ಮ, ಹೆಚ್ಚು ಕಂಪನಿಗಳೇ ಇಲ್ಲ. ಈಗ ಟಿವಿ ಸೀರಿಯಲ್ ಶುರು ಆದ್ಮೇಲೆ ಅಲ್ಲಿ ಎಲ್ಲಾ ನಾಟಕ ಹೊರಗಡೆ ಬಂದು ನಾಟಕ ನೋಡೋದೇನೆ ಕಷ್ಟ ಆಯ್ತು. ಮೊದಲು ಬರೇ ನಾಟಕಗಳೇ ಇದ್ದಿದ್ದು. ಆಮೇಲೆ ಸಿನಿಮಾ ಶುರು ಆದ್ಮೇಲೆ ಸ್ವಲ್ಪ ಕಡಿಮೆ ಆಗ್ಬಿಡ್ತು. ಆಮೇಲೆ ಯಾವಾಗ ಟಿವಿ ಸೀರಿಯಲ್ ಬಂದ್ಮೇಲೆ ಇನ್ನೂ ಅರ್ಧ ಕಡಿಮೆ ಆಗ್ಬಿಡ್ತು. ಈಗ ಎಲ್ಲರ ಕೈಲೂ ಮೊಬೈಲ್ ಇದೆ ಅಂತ ಅಂದಾಗ ಇನ್ನೂ ಸೀರಿಯಲ್ ಹೆಚ್ಚು ನೋಡೋರಿಲ್ಲ, ಸಿನಿಮಾನು ಹೆಚ್ಚು ನೋಡೋರಿಲ್ಲ, ನಾಟಕ ಅಂತೂ ನೋಡೋರೇ ಇಲ್ಲ. ಎಲ್ಲೋ ಒಬ್ಬೊಬ್ರು ಆ ಕಡೆ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ, ಕಂಪನಿಗಳು ನೋಡ್ತಿರ್ತಾರೆ. ಈಗ ನಮ್ಮಂತ ವಯಸ್ಸಾದವ್ರಿಗೆ ಕೆಲ್ಸ ಯಾರು ಕೊಡ್ತಾರೆ? ಹೌದು, ಜೀವನ ಏನ್ ಮಾಡ್ಬೇಕು? ಜೀವನ ಹೆಂಗ್ ಮಾಡ್ಬೇಕು? ಅದ್ರಲ್ಲಿ ಈಗ್ಲೂ ಒಂಟಿಯಾಗಿರೋರು ತುಂಬಾ ಜನ ಒಂಟಿನೇ, ಎಲ್ಲರೂ ಒಂಟಿನೇ. ಈಗ ನಮ್ಗೆ ಒಬ್ಳೆ ಮಗಳಿರ್ತಾಳೆ, ನಾವು ಮದುವೆ ಮಾಡಿ ಗಂಡನ ಮನೆಗ್ ಕಳಿಸ್ಬಿಟ್ಟ ಮೇಲೆ ಅವಳ ಗಂಡನ ಮನೆಗ್ ಹೋಗ್ತಾಳೆ ವಿನಃ ನನ್ ನೋಡಕ್ ಬರಕಾಗತ್ತ ಅವ್ರು? ನಾನ್ ಒಂಟಿನೇ ತಾನೆ. ಯಾವತ್ತೋ ಬರ್ಬೋದು ಅವ್ರು, ಹಬ್ಬ ಹುಣ್ಣಿಮೆಗೋ ಯಾವತ್ತೋ ಕಾರ್ಯಕ್ರಮಕ್ಕೋ ಯಾವತ್ತೋ ಬರ್ಬೋದು. ಏನ್ ನಮ್ಮ ಹತ್ರನೇ ಇದ್ ನಮ್ಮನ್ನ ನೋಡ್ಕೊಳಕ್ ಆಗತ್ತಾ? ನಾವ್ ಒಂಟಿನೇ ತಾನೆ. ಈಗ ನಾನೇನೋ ಒಂದ್ ಕಡೆ ಹೋಗ್ತೀನಿ, ದುಡ್ಕೋತೀನಿ, ಬರ್ತೀನಿ, ಜೀವನ ನಡೆಸ್ತೀನಿ. ಏನೋ ಹೊರಗಡೆ ಏನು ಗೊತ್ತೇ ಇರೋದಿಲ್ಲ ಪಾಪ. ಅವು ಎಲೆ ಮರೆ ಕಾಯಿ ಹೆಂಗಿರ್ತವೆ, ಅಶಿಕ್ಷಿತರು, ಅದ್ರಲ್ಲೇನೆ ಇದಾಗ್ ಬಂದವರು. 70-80 ವರ್ಷ ಆಗಿದೆ. ಲಾಸ್ಟ್ ಉಮೇಶ್ ಅಣ್ಣಂಗೂ ಕೂಡ ಟ್ರೀಟ್ಮೆಂಟ್ಗೂ ಕೂಡ ಸ್ವಲ್ಪ ಕಷ್ಟ ಆಯ್ತು ಅನ್ನೋ ತರ ಇತ್ತು. ಹೌದು, ಎಷ್ಟೋ ಜನ ಕಲಾವಿದ್ರೆ ಹೋಗಿ ಅವ್ರಿಗೆಲ್ಲ ಕೈಗೆ ದುಡ್ಡು ಕೊಟ್ಟು ಬಂದಿದಾರಲ್ಲ ಆಸ್ಪತ್ರೆಯಲ್ಲಿ ನೋಡ್ಕೊಂಡು. ನಾವು ಹೋಗಿದ್ವಿ. ನೋಡಕ್ಕಾಗತ್ತಾ? ಕಲಾವಿದ್ರು ಒಂದ್ ಕಡೆ ಆಸ್ಪತ್ರೆ. ಈಗ ನಾನು ಕಾಲ್ ಮುರ್ಕೊಂಡು ಆಸ್ಪತ್ರೆನಲ್ಲಿ ಬಿದ್ದಿದ್ನಲ್ಲ, ಅವಾಗ ಯಾರು ಬಂದು ನೋಡ್ತಿದ್ರು? ಯಾರು ಇಲ್ಲ. ನಮ್ಮ ಅಭಿಮಾನಿಗಳೇ ಬರೋದು, ನೋಡೋದು, ಕೈಗೊಂದಿಷ್ಟು ದುಡ್ಡು ಕೊಡೋದು, ಹೋಗೋದು. ನಾವು ನಾಟಕದಲ್ಲಿ ರಾಜರ ಪಾತ್ರ ಮಾಡ್ತೀವಿ, ರಾಣಿರ್ ಪಾತ್ರ ಮಾಡ್ತೀವಿ. ಬೆಳಗ್ಗೆ ಎದ್ರೆ ಚಾ ಕುಡಿಯಕ್ ದುಡ್ಡಿರಲ್ಲ. ಇಂಥ ಪರಿಸ್ಥಿತಿ ಕಲಾವಿದ್ರದಿರುತ್ತೆ. ಅದಕ್ಕೆ ಕಲಾವಿದ್ರಿಗೆ ನಾನ್ ಹೇಳೋದೇನು ಅಂದ್ರೆ, ಮುಂದಿನ ಪೀಳಿಗೆಗೆ ನಾವು ಹೇಳ್ಬೇಕಾಗಿರೋದು, ಹಿಂದಂತೂ ನಾವು ಸರಿಪಡ್ಸಕ್ ಆಗಲ್ಲ. ಮುಂದೆ ಇರೋರು ತಾವು ದುಡ್ದಿದ್ರಲ್ಲಿ ಒಂದಷ್ಟನ್ನ ತೆಗೆದಿಟ್ಕೋಬೇಕು. ನಮ್ಮ ಮುಪ್ಪಿನ ಕಾಲಕ್ಕೆ ಯಾರೋ ಆಗಲ್ಲ ಅಂತೇಳಿ ಅದನ್ನ ತೆಗೆದು ನಂದಲ್ಲ ಅಂತ ತೆಗೆದು ಇಟ್ಕೋಬೇಕು. ಅದರಿಂದ ಮುಂದೆ ನಿಮ್ಗೆ ಅನುಕೂಲ ಆಗುತ್ತೆ ಜೀವನದಲ್ಲಿ. ಇದನ್ನ ನಾವು ಹೇಳೋದಕ್ಕೆ ಮಾಡ್ತೀವಿ. ನಾವು ಆ ರೀತಿ ಮಾಡಿದ್ರಿಂದನೇ ಅವಾಗ ಬೋರ್ಡಿಂಗ್ ಊಟ ಬಿಟ್ರೆ ಇನ್ನೇನು ನಾವು ಹೊರಗಡೆ ತಿಂತಿರ್ಲಿಲ್ಲ. ದುಡ್ಡು ಬರೇ ಕುಡ್ಸೋದು. ಅವಾಗ ಎಷ್ಟಮ್ಮ ಸಂಬಳ? 150.
150 ರೂಪಾಯಿ ತಿಂಗಳಿಗೆ ನಮ್ಗೆ ಬರ್ತಿದ್ದಿದ್ದು. ದಿನಕ್ಕೂ ಅಲ್ಲ. ದಿನಕ್ಕೂ ಅಲ್ಲ, ನಾವ್ ಹೋದಾಗ ಅದ್ರಲ್ಲೇ ಅಷ್ಟಷ್ಟು ಉಳಿಸಿದ್ವಿ. ಆಮೇಲೆ ಹೆಚ್ಚಾಗ್ತಾ ನಾನು ಕಂಪನಿ ಬಿಡೋ ಟೈಮ್ ನಲ್ಲಿ 4,000. ಅಷ್ಟ್ರೊಳಗೇನೆ ನಾನು ಎಷ್ಟೊಂದು ದುಡ್ಡು ಕೂಡಿಸ್ಕೊಂಡು ಒಂದು ಪುಟ್ಟ ಮನೆ ತಕೊಂಡು, ಆಮೇಲೆ ಅಕ್ಕನ ಮಕ್ಕಳನ್ನೆಲ್ಲ ಓದಿಸಿ, ಅಣ್ಣನ ಮಕ್ಕಳನ್ನೆಲ್ಲ ಓದಿಸಿ, ಕೆಲವೊಬ್ರಿಗೆ ಮದುವೆ ಮಾಡ್ಕೊಟ್ಟು, ಕೆಲವೊಬ್ರು ಕೆಲಸ ಕೊಟ್ಟು ಎಲ್ಲಾನು ಮಾಡ್ತಿದ್ವಿ ನಾವು. ಯಾಕಂದ್ರೆ ನಮ್ಮ ಹೊಟ್ಟೆ ಬಟ್ಟೆ ಕಟ್ತಿದ್ವಿ. ಹೌದು ಹೌದು, ಖರ್ಚು ಜಾಸ್ತಿ ಇರ್ತಿರ್ಲಿಲ್ಲ, ಆಚೆ ಹೋಗ್ತಾ ಇರ್ಲಿಲ್ಲ. ಒಂದು ಹೋಟ್ಲಲ್ಲಿ ಹೋಗಿ ತಿಂತಿರ್ಲಿಲ್ಲ ನಾವು. ಇಷ್ಟೆಲ್ಲ ನಾವು ಕಷ್ಟ ಪಟ್ಕೊಂಡು ನಾವು ಮುಂದೆ ಈ ತರ ಜೀವನ ನಡೆಸ್ತಾ ಇದ್ದೀವಿ. ಈಗ್ಲೂ ಏನು ನಾವು ನೋಡ್ತಿಲ್ಲ, ಇದು ನಮ್ ಸೀಟ್ ಮನೆ. ಅಂದ್ರೆ ಮನೆ ವಿಚಾರ ಆಗಿರ್ಬಹುದು, ಇದು ನೀವು ಕಷ್ಟಪಟ್ಟು ತಗೊಂಡಿರೋ ಅಂತದ್ದು. ಮನೆ ಕಟ್ಸೋದಕ್ಕೆ ಈ ತರ ಲೋನ್ಗಳು ಆ ತರದ್ದೆಲ್ಲ ಕಲಾವಿದ್ರಿಗೆ ಏನು? ನಮ್ಗೆ ವಯಸ್ಸಾದವ್ರಿಗೆ ಯಾರು ಕೊಡ್ತಾರೆ ಲೋನು? ಕೊಡಲ್ಲ. ಈಗ ಈ ಮನೆ ಕಟ್ಟಿಸ್ತೀನಪ್ಪ, ಇದನ್ನ ಸೀಟ್ ತೆಗಿಸ್ತೀವಿ ಕಟ್ಟಿಸ್ತೀವಿ ಅಂತ ಕಟ್ಸಕ್ ಹೋದ್ರೆ, ನಾವು ಲೋನ್ಗೆ ಹೋದ್ರೆ ಎಷ್ಟು ಕೊಡ್ತಾರೆ? ಈಗ ಒಂದ್ ಮನೆ ಇಷ್ಟು ಕಟ್ಟಬೇಕಾದ್ರೆ 1 ಲಕ್ಷ ರೂಪಾಯಿ, ಅಯ್ಯೋ, ಒಂದು 20 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ಬೇಕು. ಅಷ್ಟು ದುಡ್ಡನ್ನ ಈ ಮನೆ ಮೇಲೆ ಕೊಡ್ತಾರಾ? ಕೊಡಲ್ಲ. ನಾವಷ್ಟು ಕೂಡ್ಸಿ ಇಟ್ಕೊಳ್ಳೇಬೇಕಾ ದುಡ್ಡು? ಒಂದ್ 1/2-3 ಕೂಡ್ಸಿಟ್ಕೊಂಡು ಆಮೇಲೆ ಈ ಮನೆಯ ಮೇಲೆ ಲೋನ್ ತೆಗೆಸ್ಕೊಂಡು ಕಟ್ತೀವಿ ಅಂದ್ರುನು ಮುಂದೆ ಆ ಲೋನ್ ನಾವು ತೀರಿಸ್ತೀವಿ ಅನ್ನೋ ಧೈರ್ಯ ನನಗಿದ್ಯಾ? ಆ ಶಕ್ತಿ ನನಗಿದ್ಯಾ? ನಾನ್ ದುಡಿತೀನಿ ಅನ್ನೋದು ಯಾವ ಗ್ಯಾರಂಟಿ? ಇವತ್ತ ರಾತ್ರಿ ಮಲಗದವ್ರು ಬೆಳಗ್ಗೆ ಎದ್ದಿರಲ್ಲ. ಹೌದು. ಯಾವ ನಂಬಿಕೆ ಮೇಲೆ ನಾವು ಸಾಲ ಮಾಡಿ ಕಟ್ಟಿಸ್ಬೇಕು? ಎಲ್ಲ ಜೀವನ ಕಷ್ಟ ಅಲ್ಲಮ್ಮ. ಅದಕ್ಕೆ ನಾವೇನಂತೀವಿ, 11 ತಾಸು ಕಳೆದಿದ್ದೀನಿ, ಇನ್ನೊಂದ್ ತಾಸು ಐತಿ ನನ್ನ ಜೀವನ. ಅಷ್ಟಕ್ಕೆ ನಾನು ಯಾಕೆ ಇದ್ದಿದ್ರಲ್ಲೇ ಜೀವನ ಮಾಡೋಣ. ಅವಕಾಶ ನಾನ್ ದೇವ್ರ ಹತ್ರ ಕೇಳ್ಕೊಳ್ಳೋದು, ನನಗೆ ಆರೋಗ್ಯ ಭಾಗ್ಯ ಕೊಡು. ಹೌದು. ದುಡಿಯೋ ಶಕ್ತಿ ಕೊಡು, ದುಡಿಯಕ್ಕೆ ಅವಕಾಶಗಳು ಬರ್ಲಿ. ಇಷ್ಟು ನಾನ್ ರಾತ್ರಿ ಮಲಗಿದಾಗ ನನಗೆ ಗೊತ್ತಿರಬಾರ್ದು ಹಂಗ್ ಕರ್ಕೊಂಬಿಡು. ಇಷ್ಟೇ ನಾವು ಕೇಳ್ಕೊಳ್ಳೋದು. ಇಷ್ಟ ಏನಿರುತ್ತೆ ಅದ್ರ ಮೇಲೆ ಜೀವನ ಮಾಡ್ಕೊಂತ ಹೋಗ್ತಿರ್ತೀವಿ. ಅಮ್ಮ, ಈಗ ಸೀರಿಯಲ್ಗೆ ಹೋದಾಗ ನೀವು ಜಸ್ಟ್ 3,000 ಕೊಡ್ತಾರೆ ಅಂತ ಅಂದ್ರೆ, ಈಗಿನ ಜನರೇಷನ್ ಅಲ್ಲಿ ಇವಾಗ ಜಾಸ್ತಿ ಮಾಡ್ತಾ ಇರ್ತಾರೆ. ಒಂದೊಂದ್ ಕಡೆ ಒಂದೊಂದ್ ಇದಿರುತ್ತೆ, ಒಂದೊಂದ್ ಕಡೆ ಒಂದೊಂದು ಕೊಡ್ತಿರ್ತಾರೆ. ಈಗ ನಾವು ಫಸ್ಟ್ ಬಂದಾಗ ಬರೀ 500 ರೂಪಾಯಿಗೆ ಬಂದಿದ್ವಿ, ದಿವ್ಸಕ್ಕೆ 500 ರೂಪಾಯಿ. ಅವಾಗ ವಟಾರ ಸೀರಿಯಲ್ ಇದೆಲ್ಲ ಇತ್ತಲ್ಲ. ಇದು ಆಮೇಲೆ ಇದು ಸುಮತಿ ಸೀರಿಯಲ್ ಎಸ್ ನಾರಾಯಣ ಅವರು 600 ರೂಪಾಯಿ ಕೊಡ್ತಿದ್ರು. ಆಮೇಲೆ ಬರ್ತಾ 1,000 2,000 ಹಿಂಗೆ ಮಾಡ್ತಾ ಬಂದು ಈಗ ನಾವು ಒಂದ್ ದಿವ್ಸಕ್ಕೆ 5,000 ರೂಪಾಯಿ ತಗೋತೀವಿ, 6,000 ರೂಪಾಯಿ ತಗೋತೀವಿ ಈಗ. ಆದ್ರೆ ಹೆಚ್ಚಿಗೆ ದಿನಗಳಿರಲ್ವಲ್ಲ ನಾವು ಕೆಲಸ ಮಾಡಕ್ಕೆ. ಹೌದು ಅಮ್ಮ, ಅವಾಗ ಹೇಗಿರ್ತಾ ಇತ್ತು ಸೀರಿಯಲ್ ಶೂಟಿಂಗ್ ನಿಮ್ದು? ಅಂದ್ರೆ ಈಗ ಹೆಂಗಿರುತ್ತೆ ಅಂದ್ರೆ, ಬೆಳಗ್ಗೆ ನೀವು 6 ಗಂಟೆಗೆ ಹೋದ್ರೆ ಒಂದ್ 15 ದಿನ ಶೂಟಿಂಗ್ ನಡೆಯುತ್ತೆ, 15 ದಿನದ್ದು ರೆಸ್ಟ್ ಇರುತ್ತೆ. ಒಂದ್ ದಿನ ತಗೊಂಡ್ರೆ 3-4 ದಿನ, ಒಂದ್ ವಾರ ನಿಮ್ದು ಎಪಿಸೋಡ್ ಓಡಿಸ್ಬಿಡ್ತಾರೆ. ಸೊ ಅವಾಗ ಹೇಗಿತ್ತಮ್ಮ ಸೀರಿಯಲ್ ಶೂಟಿಂಗ್? ಅವಾಗ 3-4 ಸೀರಿಯಲ್ಗಳು ಮಾಡ್ತಿದ್ವಿ ಒಂದು ಉದಯದಲ್ಲಿನೂ ಒಂದು 2-3 ಮಾಡಂದ್ರು ಮಾಡ್ತಿದ್ವಿ, ಇನ್ನೊಂದ್ರಲ್ಲಿ ಮಾಡ್ತಿದ್ವಿ. ಈಗ ಒಂದ್ ಉದಯ ಚಾನೆಲ್ ನಲ್ಲಿ ಮಾಡ್ತಿದೀವಿ ಒಂದ್ ಸೀರಿಯಲ್ ನಲ್ಲಿ ಅಂದ್ರೆ, ಅದೇ ಚಾನೆಲ್ ನಲ್ಲಿ ಇನ್ನೊಂದ್ ಸೀರಿಯಲ್ ಮಾಡಂಗಿಲ್ಲ. ಯಾಕೆ? ಏನೋ ಅವರು ರೂಲ್ಸ್ ಮಾಡಿದ್ದಾರೆ. ಅದೇನು ಪೂರ್ತಿ ನನಗೆ ವಿಷಯ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ ಅಂದ್ರೆ ಎಲ್ಲಾ ಕಲಾವಿದರಿಗೂ ಅವಕಾಶಗಳು ಸಿಗಲಿ ಅನ್ನೋ ಉದ್ದೇಶಕ್ಕೆ ಇರಬಹುದು ಅಂತ ಅನ್ಸುತ್ತೆ. ಅದು ಒಳ್ಳೇದು. ಯಾಕಂತಂದ್ರೆ ಒಂದು 4 ಸೀರಿಯಲ್ ನಲ್ಲಿ ಒಬ್ಬೊಬ್ರೆ ಮಾಡ್ಕೊಂತ ಹೋದ್ರೆ ಇನ್ನೊಬ್ರು ಖಾಲಿ ಇರೋರ್ಗೆ ಅವಕಾಶ ಕಡಿಮೆ ಇದ್ರಲ್ಲಮ್ಮ ಕಲಾವಿದ್ರು, ಇವಾಗೆಲ್ಲ ಜಾಸ್ತಿ ಇದಾರೆ, ಹಾಗಾಗಿ ಆಗ್ಲಿ ಅಂತ ಒಂದು ಇದಿರ್ಬಹುದು. ಆದ್ರೆ ಹೆಚ್ಚಿಗೆ ದಿನ ಬರಲ್ಲ. ಆಮೇಲೆ ಈಗಿನ ರೇಟ್ಗಳಲ್ಲಿ ಎಷ್ಟು ಕಷ್ಟ ಆಗ್ತದಲ್ವಾ, ಎಷ್ಟಿದ್ರು ಸಾಲಲ್ಲ. ಹೌದು ಅಲ್ವಾ? ಈಗೇನೋ ನಮ್ಗೇನೋ ಒಂದು ಸ್ವಂತ ಮನೆ ಇದೆ, ಓಕೆ, ಮನೆ ಒಂದಿದ್ದು ಮಾತ್ರಕ್ಕೆ ನನ್ ಜೀವನ ನಡೆಯುತ್ತಾ? ನೀರಿನ ಬಿಲ್ ಕಟ್ಬೇಕು, ಲೈಟ್ ಬಿಲ್ ಕಟ್ಬೇಕು, ಒಂದ ಅಡಿಗೆಗೆ ಸಾಮಾನುಗಳು ತರಬೇಕು, ಎಲ್ಲದಕ್ಕೂ ಎಷ್ಟೊಂದು ರೇಟ್ ಆಗಿದಾವಲ್ಲ. ನಿಮ್ಗೆ ಒಂದಿನದ ಏನು ಸೀರಿಯಲ್ ಪೇಮೆಂಟ್ ಬರುತ್ತಲ್ಲ, ಆ ಪೇಮೆಂಟ್ ತಗೊಂಡು ನೀವ್ ಒಂದ್ಸಲಿ ಅಡ್ಗೆ ಮನೆ ಐಟಮ್ ತರದಕ್ ಹೋದ್ರೇನೆ ಅದನ್ನ ಡಬಲ್ ಖರ್ಚಾಗಿ ಹೋಗ್ಬಿಟ್ಟಿರುತ್ತೆ. ಆಗೋಗಿರುತ್ತಲ್ವಾ? ಹಂಗೆ ಅದಕ್ಕೆ ಮತ್ತೆ ಅಷ್ಟ್ರಲ್ಲೇ ಇರಲ್ವಲ್ಲಮ್ಮ. ನಮ್ಗೆ ಆಸ್ಪತ್ರೆಗೆ ಒಂದ್ಸಲ ಆಸ್ಪತ್ರೆಗೆ ಹೋಗಿ ತೋರ್ಸಕ್ ಹೋದ್ರೆ ನಮ್ಗೆ ಎಷ್ಟು ಬಿಲ್ ಬರುತ್ತೆ, ಮೆಡಿಸಿನ್ ಎಷ್ಟಿರುತ್ತೆ, ಅದೆಲ್ಲ ಆಗ್ಬೇಕಲ್ಲ.
ಅಮ್ಮ, ಅದಕ್ಕೆ ಪೆನ್ಷನ್ ಈಗ ಅದನ್ನ ತಂದ್ಕೊಡಿ, ಆಧಾರ್ ಕಾರ್ಡ್ ತಂದ್ಕೊಡಿ, ಇದನ್ನ ತಂದ್ಕೊಡಿ, ವೋಟರ್ ಐಡಿ ಇದು ಅವು ಇವು ಇವೆಲ್ಲಾನು ನೀವು ಕೇಳೋದಕ್ಕಿಂತ ನಮ್ಮ ಸರ್ವಿಸು ನಾವು ಕಲಾವಿದ್ರು ಅಂತ ಎಲ್ಲ ಗೊತ್ತಾದ್ಮೇಲೆ ಅಂತ ಏಜ್ ಆದವ್ರಿಗೆ ಒಂದು ವೃದ್ಧಾಶ್ರಮ ಮಾಡ್ಬಿಟ್ರೆ ಹೋಗಿ 2 ಹೊತ್ತು ನೀವು ಹಾಕಿ ತಿನ್ಕೊಂಡು ನಾವು ಆರಾಮಿರ್ತೀವಿ. ನಿಮ್ ದುಡ್ಡು ಬೇಡ, ನಿಮ್ದೇನು ಬೇಡ. ನೀವು ನಿಮ್ಮ ಜಮಾನ್ದವ್ರನ್ನ ಭೇಟಿ ಆಗ್ತಾ ಇರ್ತೀರಮ್ಮ? ಆಗಿರ್ತೀನಿ. ನಾನು ನನ್ನ ದುಡಿಮೆನಲ್ಲೇನೆ ಅಷ್ಟೋ ಇಷ್ಟೋ ಉಳಿಸಿ ಮಾಡಿ ಹಳೆ ಕಲಾವಿದರಿಗೆ ಎಲೆಮರೆ ಕಾಯಿ ಅಂತಿರೋರ್ನೆಲ್ಲ ಕೆಲವೊಬ್ಬರನ್ನ ಎಲ್ಲಾರ್ಗು ಮಾಡಕ್ಕಂತೂ ನಮ್ಗ ಆಗಲ್ಲ ಅಲ್ವಾ. ಎಲ್ಲೋ ಒಬ್ಬೊಬ್ಬರು ಒಂದಷ್ಟು ಜನನ ಗುರುತಿಸಿ ಅವ್ರಿಗೆ ಒಂದು ಗೌರವ ಸಲ್ಲಿಸ್ತೀನಿ, ಸನ್ಮಾನ ಮಾಡ್ತಿರ್ತೀವಿ, ಕರೆದು ಪ್ರಶಸ್ತಿ ಅಂತ ಕೊಡ್ತೀವಿ, ಅವ್ರಿಗೆ ಖುಷಿ ಆಗ್ತದೆ. ಈಗ ನಮ್ಮ ಯಜಮಾನ್ರು ತೀರ್ಕೊಂಡ್ರು, ನಮ್ಮ ಯಜಮಾನ್ರ ಹೆಸರಿನಲ್ಲೊಂದು, ನನ್ನ ಕಲಿಸಿದ ಗುರುಗಳು ತೀರ್ಕೊಂಡ್ರು, ಅವ್ರ ಹೆಸರಿನಲ್ಲೊಂದು, 2 ಕಲಾವಿದರನ್ನ ಕರೆಸಿ ಅವ್ರಿಗೆ ಪ್ರಶಸ್ತಿ ಅಂತ ಕೊಡ್ತೀವಿ. ಮತ್ತೆ ಒಂದು 15-20 ಜನ ಕಲಾವಿದರು ಬೇರೆ ಬೇರೆ ಅವ್ರಿಗೆಲ್ಲ ಸಾಧಕರಿಗೆ ಸನ್ಮಾನ, ಸಾಧನೆ ಮಾಡದಂತವ್ರಿಗೆ ಸನ್ಮಾನ ಅಂತ ಅದು ಒಂದು ಬೇರೆ ಮಾಡ್ತಿರ್ತೀನಿ. ಆಮೇಲೆ ಈಗ ನಾನು ಹೆಚ್ಚು ಓದ್ಲಿಲ್ಲ, ಬರೀ ಕನ್ನಡ 3ನೇ ಕ್ಲಾಸು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದಿದ್ದು. ಈ ಗೌರ್ಮೆಂಟ್ ಸ್ಕೂಲ್ಗಳು ಬಹಳ ಕಡಿಮೆ ಆಗ್ತಾ ಇದಾವೆ. ಗೌರ್ಮೆಂಟ್ ಸ್ಕೂಲ್ಗಳಿದ್ರೆ ಬಡ ಮಕ್ಕಳಿಗೆ ತಗೊಂಡೋಗಿ ಇಲ್ಲಿ ಸೇರಿಸ್ತಾರೆ. ಆಮೇಲೆ ಈ ಶ್ರೀಮಂತರು ಅಲ್ಲಿ ಫೀಸ್ ಕಟ್ಟಿ ಕಳ್ಸದ್ ನೋಡಿ ನೋಡಿ ನಮ್ಮ ಮಕ್ಕಳು ವಿದ್ಯಾವಂತರಾಗ್ಬೇಕು ಅಂತ ಈ ಬಡವರು ಸಹಿತ ಫಸ್ಟ್ಗೆ ಏನೋ ಸಾಲ ಸೋಲ ಮಾಡಿ ತಗೊಂಡೋಗಿ ಫೀಸ್ ಕಟ್ಬಿಟ್ಟು ಸೇರಿಸ್ಬಿಡ್ತಾರೆ. ಆಮೇಲೆ ಫೀಸ್ ಕಟ್ಟೋದು ಎಷ್ಟು ಕಷ್ಟ ಆಗ್ತಿರ್ತತೆ, ಮನೆಯಲ್ಲಿ ಅದು ಇದು ಮಾರ್ಕೊಂಡು ತಗೊಂಡೋಗಿ ಫೀಸ್ ಕಟ್ಟಿ ಸೇರಿಸ್ತಾರೆ. ಗೌರ್ಮೆಂಟ್ ಸ್ಕೂಲ್ಗಳು ಉಳಿಬೇಕು ಅನ್ನೋ ಒಂದು ಉದ್ದೇಶ, ಕನ್ನಡ ಉಳಿಬೇಕು, ನಮ್ಗೆ ನಮ್ಮ ಭಾಷೆನೇ ನಮ್ಗೆ ಇಲ್ಲ ಅಂತ ಅಂದ್ರೆ ಎಷ್ಟು ಇದಾಗ್ತದಲ್ವಾ. ಕನ್ನಡ ಉಳಿಬೇಕು ಅನ್ನೋ ಉದ್ದೇಶಕ್ಕೆ ಗೌರ್ಮೆಂಟ್ ಸ್ಕೂಲ್ ನಲ್ಲೇ ಓದಿರ್ಬೇಕು. SSLC ನಲ್ಲಿ ಕನ್ನಡ ಒಂದೇ ವಿಷಯದಲ್ಲಿ 125ಕ್ಕೆ 125 ಮಾರ್ಕ್ಸ್ ತೆಗ್ದವ್ರಿಗೆ ಕರ್ಸಿ ಅವ್ರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತೀವಿ. ಏನೋ ಒಂದು ಸ್ವಲ್ಪ ಬಂದಿದ್ನ ಈಗ ಯಾರಾದ್ರೂ ನಾನ್ ಪಾತ್ರ ಮಾಡ್ತಿದ್ದಾಗ ಪ್ರೆಸೆಂಟೇಶನ್ ಅಂತ ಕೊಡ್ತಿದ್ರು ದುಡ್ಡು. ಅದೇ ಯಾರೋ 20 ರೂಪಾಯಿ ಕೊಡೋದು, ಯಾರೋ 100 ರೂಪಾಯಿ ಕೊಡೋದು, ಅಂತದನ್ನೆಲ್ಲ ಕೊಡಿಸ್ತಿದ್ದೆ. ಆಮೇಲೆ ನಾವು ನಾಟಕ ಮಾಡುವಾಗ ಒಂದು ಎಕ್ಸ್ಟ್ರಾ ಪೇಮೆಂಟ್, ಜಾತ್ರೆನಲ್ಲೆಲ್ಲ ಎಕ್ಸ್ಟ್ರಾ ಪೇಮೆಂಟ್ ಅಂತ ಕೊಡ್ತಿದ್ರು, ಎಕ್ಸ್ಟ್ರಾ ನಾಟಕಗಳಾದ್ರೆ ಅದು. ಆಮೇಲೆ ಇತ್ಲಾಗ್ ಬಂದ್ಮೇಲೆ ನನ್ನ ಖರ್ಚು ಎಷ್ಟಿರ್ತತಿ ಅಷ್ಟನ್ನೇ ಉಪಯೋಗಿಸ್ಕೊಂಡು ಹೆಚ್ಚಿನದೆಲ್ಲ ಕೂಡಿಸಿ ಫಿಕ್ಸ್ ಅಂತ ಇಟ್ಬಿಡೋದು. ಫಿಕ್ಸ್ ಅಂತ ಇಟ್ಬಿಟ್ಟು ಅದನ್ನ ಸೇರಿಸಿ ನಾನು ಬಂದ ಇಂಟ್ರೆಸ್ಟ್ ಅಲ್ಲಿ ಒಂದಷ್ಟು ಜನ ಕಲಾವಿದರಿಗೆ ಸನ್ಮಾನ ಮಾಡೋದು ಮಾಡ್ಕೊಂತ ಬಂದಿದ್ದೀನಿ. ಅದನ್ನ ಈ ಕೂಡಿಟ್ಟಿರೋ ದುಡ್ಡೆಲ್ಲ ಈಗ ಹೇಳ್ತಾ ಇದ್ರಿ, ಈ ಮನೆ ಏನೋ, ಈ ಜಮೀನು, ಈ ಮನೆ ಏನೋ ತಗೊಂಡ್ರಿ ಅಂತ. ಈಗಿನ ಜನರೇಷನ್ಗೆ ಮನೆ ತುಂಬಾ ಅದ್ದೂರಿಯಾಗಿರ್ಬೇಕು, ಕಲಾವಿದ್ರು ಮನೆ ಅಂತ ಅಂದ್ರೆ ಗೊತ್ತಲ್ಲ, ತುಂಬಾ ರಿಚ್ ಆಗಿರ್ಬೇಕು ಅಂತ. ಆದ್ರೆ ನನ್ನ ಅನಿಸಿಕೆ ಏನು ಅಂತಂದ್ರೆ, ನನಗೆ ಇರೋದಕ್ಕೆ ಜಾಗ ಬೇಕು ಅಷ್ಟೇ, ಇರೋದಕ್ಕೆ ಜಾಗ ಬೇಕು ಆಯ್ತಾ, ಬೇಯಿಸ್ಕೊಂಡ್ ತಿನ್ನಕ್ ಜಾಗ ಬೇಕು. ಈಗ ನಾನು ಮಹಡಿ ಮನೆಯವ್ರನ್ನ ನೋಡಿ ಆಸೆ ಪಡೋದ್ಕಿಂತ ಗುಡಿಸಲಲ್ಲಿ ಇರ್ತಾರಲ್ಲ ಅವ್ರ ಜೀವನ ನೋಡಿದ್ರೆ ನಾನು ಎಷ್ಟೋ ಸುಖವಾಗಿದ್ದೀನಲ್ವಾ. ಅಲ್ವಾ, ಮತ್ತೆ ಬೇರೆದಕ್ಕೆ ನಾನು ಯಾಕೆ ಆಸೆ ಪಡ್ಬೇಕು? ಅಲ್ಲ ಅಂದ್ರೆ ನೀವು ಕೂಡಿಟ್ಟಿರೋದು, ನಾನ್ ಮನೆ ಅಂದ್ರೆ ಈ ಮನೆಗೆ ದುಡ್ಡು ಹಾಕಿ ಅಂತಲ್ಲ, ಈ ಸೈಟ್ ದುಡ್ಡು ಹಾಕಿ ತಗೊಂಡಿದ್ದೆ. ಈ ಸೈಟ್ ದುಡ್ಡು ಹಾಕಿ ಇದು ಇತ್ತು, ಇದು ಲೆಕ್ಕಕ್ಕೆ ಬರಲ್ಲ ಅವಾಗ. ಸೀಟಿನ ಮನೆ ಲೆಕ್ಕಕ್ಕೆ ಬರಲ್ಲ. ಸೈಟ್ ನ ಕೊಡ್ಬೇಕಾದ್ರೆ ಸೈಟ್ ಲೆಕ್ಕದಲ್ಲೇ ಕೊಡ್ತಾರೆ. ಅವಾಗ ಇದಿತ್ತಲ್ಲ, ನೀವು ಕೆಡವಿ ಕಟ್ಟಿಸ್ಕೋಬೇಕು ಅಂದ್ರು, ಆಯ್ತು ನಾವು ಕೆಡವೆ ಕಟ್ಟಿಸ್ಕೋತೀವಿ, ಸೈಟ್ ಒಂದ್ ಸಿಗ್ಲಿ ಅಂದ್ಬಿಟ್ಟು ತಗೊಂಡೆ. ಆಮೇಲೆ ನಾನು ಇದನ್ನ ಯಾಕೆ ಕೆಡಬೇಕು, ಇದನ್ನ ಕೆಡಬೇಕಂದ್ರೆ ನಾನು ಸಾಲ ಮಾಡ್ಬೇಕು. ಎಷ್ಟು ದಿವಸ ಬರುತ್ತೆ ಅಷ್ಟು ದಿವಸ ಇರೋಣ ನಾವು ಅಂತ ಇದ್ದದ್ದನ್ನೇ ತಾಪೆ ಹಚ್ಕೊಂಡು ಸರಿ ಮಾಡ್ಕೊಂಡು ಜೀವನ ಮಾಡ್ಕೊಂತ ಹೋಗ್ತೀವಿ. ಎಷ್ಟು ವರ್ಷ ಆಯ್ತಮ್ಮ ತಗೊಂಡು? 14 ವರ್ಷ. 14 ವರ್ಷ. ಅಂದ್ರೆ ಮಕ್ಳ್ಯಾರು, ಅಂದ್ರೆ ಮಗಳು ಹೇಳಲ್ವಾ, ಸುಮ್ನೆ ನೀವು ದುಡ್ಡು ಕೂಡಿಟ್ಟಿರೋ ದುಡ್ಡೆಲ್ಲ ಬೇರೆಯವ್ರಿಗೆ ಏನು ಹೇಳ್ತಾರೆ. ಅದ್ರ ಸಲುವಾಗೂ ಸ್ವಲ್ಪ ಬೇಜಾರಾಗ್ತಿರ್ತದೆ, ನೀವೆಲ್ಲ ಹಿಂಗ್ ಮಾಡ್ತೀರಾ ಅಂದ್ರೆ ನನ್ ಖುಷಿ. ಅಂದ್ರೆ ಅವ್ರಿಗೆ ಮದ್ವೆ ಮಾಡಿ ಬಾಣತನ ಮಾಡಿ ಎಲ್ಲ ಮಾಡಿ ಬಿಟ್ಟಿದೀವಿ. ಈಗ ಮದುವೆ ಮಾಡಿ ಕೊಟ್ಟ ಮೇಲೆ ನಮ್ದೊಂದು ಜವಾಬ್ದಾರಿ ಕಳೆದಂಗ ಆಗ್ತದೆ. ಪ್ರತಿ ಎಲ್ಲಾನು ನಾವು ಕೊಡ್ಬೇಕು ಅಂತಾನೆ ಏನಿಲ್ಲ. ಅದಕ್ಕೆ ನನ್ನ ಆಸೆನೂ ಇರ್ತದಲ್ಲ. ನನ್ನ ಆಸೆ ತೀರ್ಸಕ್ಕೆ ಯಾರು ಇಲ್ಲ ನನಗೆ ಅಂದಾಗ ನನ್ನ ಆಸೆ ನಾನ್ ದುಡ್ದಿದ್ರಲ್ಲೇ ನಾನ್ ತೀರ್ಸ್ಕೊತೀನಿ ಆಯ್ತಾ. ಆಮೇಲೆ ನಾನು ಓದೋ ಈ ಜಾಗ ನಿಮ್ದೇ ಅಲ್ವಾ, ಅದು ನೀವು ಮಾಡ್ಕೊಳ್ಳಿ. ಹೌದು, ನೀವು ದುಡ್ದಿದ್ದು ನೀವು ಮಾಡ್ಕೊಳ್ಳಿ, ಕಟ್ಟಿಸ್ಕೊಳ್ಳಿ, ಬೇಕಾದಂಗಿರ್ರಿ. ನಂದೇನಿರುತ್ತೆ ಅದೆಲ್ಲ ನಿಮ್ಗೆ ಅಲ್ಲ. ಹೆಂಗಮ್ಮ ಈ ಸ್ವಾರ್ಥನೇ ಇಲ್ದೇ ಇರುವಂತದ್ದು, ಅಂದ್ರೆ ನಿಸ್ವಾರ್ಥ? ಅಮ್ಮ ನೋಡಮ್ಮ, ನಾನು ಏನೇ ಇಟ್ರುನುವೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಲ್ವಾ.
ತಗೊಂಡೋಗಂಗಿದ್ರೆ ಟೆಸರಿನೇ ಹೊತ್ಕೊಂಡ್ ಹೋಗಂಗಿದ್ರೆ ಇನ್ನೂ ಸಾಕಷ್ಟು ತುಂಬೋದಾಗಿತ್ತು. ನಾ ಏನು ತಗೊಂಡೋಗಲ್ವಲ್ಲ, ಈ ಬಟ್ಟೆ ಸಹಿತ ಬಿಚ್ಕೊಂಡ್ ಕಳಿಸ್ತಾರಲ್ಲ ನಮ್ಗೆ. ಹೌದು. ಹ? ಅಂದಾಗ ಇಟ್ಟು ಹೋಗೋ ಬದಲು ಕಷ್ಟದಲ್ಲಿರೋರ್ಗೆ ಕೊಟ್ಟು ಹೋಗಿ. ಹೌದು. ಅದ್ ನನ್ನ ಫ್ರೆಂಡ್ಸ್ ಎಲ್ಲ ಅಂತಿರ್ತಾರೆ, ನೀನ್ ಒಂದ್ ಚೆನ್ನಾಗಿರೋದ್ ತಿನ್ನಲ್ಲ, ನೀನ್ ಚೆನ್ನಾಗಿರೋದ್ ಉಡಲ್ಲ, ಏನೇನೋ ಮಾಡಿ ಕಳಿತೀಯ, ನೀನ್ ಸುಖ ಪಡಲ್ವಲ್ಲ ಇದ್ರಲ್ಲಿ ಅಂತ ಅಂತಿರ್ತಾರೆ. ನಾನ್ 2 ಟೈಮ್ ಈಗ ಕೆಲವು ದಿನ ಉಪವಾಸ ಇದ್ದ ದಿನಗಳು ನೆನ್ಸ್ಕೊಂಡ್ರೆ ಈಗ 2 ಹೊತ್ತು ಊಟ ಮಾಡ್ತಾ ಇದ್ದೀನಲ್ಲ ಚೆನ್ನಾಗಿ. ದೇವ್ರು ನನಗ್ ಚೆನ್ನಾಗಿಟ್ಟಿದ್ದಾನೆ, ಇದಕ್ಕಿಂತ ಇನ್ನೇನ್ ಬೇಕು ನನ್ಗೆ? ಅದೇ ಸಾಕು. ಯಜಮಾನ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆ ಪಾತ್ರ ಮಾಡಿದೀರಮ್ಮ. ಹೇಗಿತ್ತು? ಇವಾಗ ಯಾಕಂದ್ರೆ ದರ್ಶನ್ ಅವರು ಆ ಪರಿಸ್ಥಿತಿಲಿ ಇದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಒಂದಷ್ಟು ಸಿನಿಮಾಗಳು ಓಡ್ಬೇಕು ಅಂತಂದ್ರೆ ಒಂದು ಅಪ್ಪು ಸರ್ ಇಂದ ನಷ್ಟ ಆಗಿದೆ. ಅವ್ರಿಲ್ಲ ಅನ್ನೋದೇ ಒಂದು ದೊಡ್ಡ ಕೊರತೆ. ಈಗ ದರ್ಶನ್ ಅವ್ರು ಜೈಲಲ್ಲಿ ಇದ್ದಾರೆ, ಅವ್ರ ಜೊತೆ ಸಿನಿಮಾಗಳನ್ನ ಮಾಡಿದೀರಾ. ಸೊ ಹೌದು, ಅವಾಗೆಲ್ಲ ತುಂಬಾ ಚೆನ್ನಾಗಿತ್ತು. ನಮ್ಮ ಮೀಡಿಯಾ ಹೌಸ್ ಅವರೇನೆ ಇಲ್ಲ, ಶೈಲಜಾ ಮೇಡಮ್ ಅವರೆಲ್ಲ ಅವ್ರ ಸೀರಿಯಲ್ ನಲ್ಲಿ ಮೊದ್ಲಿಂದ ಮಾಡ್ತಾ ಇದ್ನಲ್ಲ ನಾನು. ಹಿಂಗಾಗಿ ಅವ್ರು ಯಾವ್ದೇ ಒಂದ್ ಮಾಡಿದ್ರು ನನ್ಗೊಂದು ಅವಕಾಶ ಕೊಡ್ತಿದ್ರು. ನನ್ ಬಗ್ಗೆ ತುಂಬಾ ಅಭಿಮಾನ. ನನಗೂ ಅಷ್ಟೇ ಅವ್ರ ಕಂಡ್ರೆ ಬಹಳ ಪ್ರೀತಿ. ಆಗಾಗ ನಾವು ಭೇಟಿನೂ ಆಗ್ತಿರ್ತೀವಿ. ಅವರು ಆ ಪಾತ್ರಕ್ಕೆ ನನ್ನನ್ನ ಆಯ್ಕೆ ಮಾಡ್ಕೊಂಡ್ರು. ದರ್ಶನ್ ಅವರು ಅಷ್ಟೇ ನಮ್ಗೆ ಗೌರವದಿಂದ ಮಾತಾಡ್ಸೋರು. ಒಂದ್ಸಲ ಗಾಜು ಚುಚ್ಚಿ ರಕ್ತ ಬಂತು ನನಗೆ, ಅದಕ್ಕೆ ತಕ್ಷಣ ಬಂದ್ ಹಿಂಗ್ ಹಿಡಿದು ಅದನ್ನ ಅವ್ನ್ ಕರೆದು ಪೌಡರ್ ಎಲ್ಲ ಹಾಕ್ಸಿ ಮಾಡಿ ಕಾಳಜಿ ಮಾಡಿದ್ರು. ಬಹಳ ಚೆನ್ನಾಗೆ ನಾವು ಟೈಮ್ ಕಳೀತಲ್ಲಿ ಒಂಥರ ತಾಯಿ ಮಕ್ಕಳ ಪ್ರೀತಿ ಇದ್ರಲ್ಲೇ. ಹೆಚ್ಚು ನಾವು ಮಾತಾಡ್ಸಕ್ಕೂ ಆಗ್ತಿರ್ಲಿಲ್ಲ. ಅವ್ರಿಂದ 4-5 ಜನ ಇರ್ತಿದ್ರು. ಶಾರ್ಟ್ ಶುರು ಆದಾಗ ಕರ್ಕೊಂಡ್ ಬರೋರು, ಮುಗಿದ ತಕ್ಷಣ ಹೋಗ್ತಿದ್ರು. ನಮ್ಗೇನ್ ಬರುವಾಗ ಅಷ್ಟೇ ನಮಸ್ಕಾರ ಸರ್ ಇಷ್ಟೇ. ಸನ್ನಿವೇಶ ನಡೆಯುವಾಗ ಅದೊಂದು ಇದಾಗಿತ್ತು, ಮಾಡಿದ್ರು. ಆಮೇಲೆ ಒಂದು 100ನೇ ದಿನ ನಡೀತಲ್ಲ, ಆ ಟೈಮ್ನಲ್ಲಿ ನಾನು ಕಾಲ್ ಮುರ್ಕೊಂಡಿದ್ದೆ, ನಡಿಯಕ್ ಆಗ್ತಿರ್ಲಿಲ್ಲ. ಅವಾಗ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆಗ ಸ್ಟೇಜ್ ಮೇಲೆ ಹೋಗ್ಬೇಕಾಗಿತ್ತು. ನನ್ನ ಹೆಸರು ಕರೆದ್ರು, ಸ್ಟೇಜ್ ಹೋಗಕ್ಕೆ ಆಗ್ಲಿಲ್ಲ ನನಗೆ. ತುಂಬಾ ನೋವು ಬಂದ್ಬಿಟ್ಟಿತ್ತು. ಅಷ್ಟು ನಾನು ಕುಂಟ್ಕೊಂಡು ಹೋಗ್ತಿದ್ದು ನೋಡಿ, ಅಮ್ಮಮ್ಮ ಅಲ್ಲೇ ಇರ್ರಿ ಅನ್ಬಿಟ್ಟು ತಾವೇ ಸ್ಟೇಜ್ ಇಂದ ಇಳಿದು ಬಂದು ನನಗೆ ಅದು ನೆನಪಿನ ಕಾಣಿಕೆ ಕೊಟ್ಟು ಫೋಟೋ ತೆಗೆಸ್ಕೊಂಡು ಹೋದ್ರು. ಅದು ಮೀಡಿಯಾದಲ್ಲೆಲ್ಲ ಬಂತು. ಆತರ. ಆದ್ರೆ ನೋಡ್ರಿ, ಟೈಮು ಯಾರ್ಯಾರ ಟೈಮ್ ಯಾವಾಗ ಕೆಟ್ಟಗಳಿಗೆ ಇರುತ್ತೋ, ಯಾವಾಗ ಒಳ್ಳೆಯ ಟೈಮ್ ಬರುತ್ತೋ ಹೇಳಕ್ ಆಗಲ್ಲ. ನಾವು ಬಂದಿದ್ದನ್ನ ಅನುಭವಿಸ್ಬೇಕನ್ನೋದು ಒಂದೇ ಗೊತ್ತೇ ವಿನಃ ನಮ್ಗೆ ಇನ್ನೇನು ಮಾಡಕ್ ಆಗಲ್ಲ. ಅವ್ರಿಗೆಲ್ಲರೂ ಒಳ್ಳೇದ್ ಮಾಡ್ಲಿ ಅಂತ ನಾವು ಕೇಳ್ಕೊಳ್ಳೋದು ಒಂದೇ ಆಗುತ್ತೆ. ಇನ್ನೇನ್ ಮಾಡಕ್ ಸಾಧ್ಯ ನಮ್ಗೆ? ಕೆಟ್ಟ ಗಳಿಗೆ ಅವೆಲ್ಲ. ನೀವು ಅಮ್ಮ ಝೀರೋ ಇಂದ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಜೀವನ ಕಟ್ಕೊಳಕ್ ನೀವು ಹೋರಾಡ್ದಂತವ್ರು. ಇವಾಗ ಬಿಡಿ, ಇವಾಗ ಜೀವನ ಕಟ್ಕೊಳಕ್ ಯಾರು ಹೋರಾಡಲ್ಲ, ಎಲ್ಲ ಪ್ಯಾಂಪರ್ಡ್ ಚೈಲ್ಡ್ಗಳು. ಸೊ ಅವತ್ತಿನ ದಿನಗಳಿಗೂ ಇವತ್ತಿನ ಶೂಟಿಂಗ್ ದಿನ ಅಥವಾ ಇವತ್ತಿನ ಸಿನಿಮಾಗಳ ದಿನಗಳಿಗೂ ಏನ್ ಅನ್ಸುತ್ತಮ್ಮ ನಿಮ್ಗೆ? ಆಗಿನ ಒಂದು ಇದೇ ಬೇರೆ ಇತ್ತಮ್ಮ, ಈಗಿಂದ ಒಂದು ಬೇರೆ ಇದೆ. ಹಾಗೆ ಅವಾಗ ಒಂದು ಫ್ಯಾಷನ್ ಡ್ರೆಸ್ಗಳು ಇರ್ಲಿಲ್ಲ, ನೀತಿ ಬೋಧಕವಾದಂತಹ ಒಂದು ಕಥೆಗಳು ಇರ್ತಿತ್ತು. ಮತ್ತೆ ಇಡೀ ಸಮಾಜ ನಮ್ಮ ನಾಟಕಗಳನ್ನ ನೋಡಿದ್ರೆ ಸುಧಾರಿಸ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ರಾಜ್ಕುಮಾರ್ ಅವ್ರದ ಬಂಗಾರದ ಮನುಷ್ಯ ಸಿನಿಮಾ ನೋಡೇನೆ ಎಷ್ಟೋ ಜನ ಸುಧಾರಿಸ್ಕೊಂಡಿದ್ರು ಅವಾಗ. ಆತರ ಇತ್ತು. ಆಮೇಲೆ ಪಾತ್ರಗಳಿಗೆ ಹೆಂಗಿತ್ತು ಅಂದ್ರೆ, ಅವ್ರವ್ರಿಗಾದಂತ ಪಾತ್ರ. ಈಗ ಕಾಮಿಡಿ ಅವ್ರು ಅಂತ ಅಂದ್ರೆ, ಹಳ್ಳಿ ಪಾತ್ರ ಅಂದ್ರೆ ಲಂಗ ದಾವಣಿ ಹಾಕೋಬಹುದು, ಲಂಗ ಜಾಕೆಟ್ ಹಾಕೋಬಹುದು, ಅದು ಕಾಮಿಡಿ ಇದ್ ಮಾಡ್ಬೋದು ಆತರ. ಮತ್ತೆ ಎಜುಕೇಟೆಡ್ ಪಾತ್ರ, ವಿಲನ್ ಪಾತ್ರ ಅಂದ್ರೆ ಅದಕ್ಕೆ ಒಂದು ಬೇರೆ ಫ್ಯಾಷನ್, ಪ್ಯಾಂಟು ಮಿಡ್ಡಿ ಇಂಥದ್ದೆಲ್ಲ ಡ್ರೆಸ್ಗಳು. ಹೀರೋಯಿನ್ ಪಾತ್ರಕ್ಕೆ ಸೀರೆನೇ ಉಟ್ಕೊಂಡು ಅಚ್ಚುಕಟ್ಟಾಗಿ ಒಂದು ಮುತ್ತೈದೆ, ಒಂದು ಸಂಸಾರ ಹೆಣ್ಣು ಮಗಳು, ಇದೇ ತರ ಡ್ರೆಸ್ ನಲ್ಲೂ ಹಂಗೆ ಇರ್ತಿತ್ತು, ಮಾತುಕತೆಲ್ಲೂ ಹಂಗೆ ಇರ್ತಿತ್ತು. ಆಮೇಲೆ ಬರ್ತಾ ಬರ್ತಾ ಹೀರೋಯಿನು ಅವರೇ, ಕ್ಯಾಬ್ರೆ ಡ್ಯಾನ್ಸ್ ನವರು ಅವರೇ, ಅವರೇ, ಈ ತರ ಚೇಂಜ್ಗಳ. ಈಗಿನ ಒಂದು ಇದಕ್ಕೆ ಹೆಂಗೆ ಒಂದು ಹೊಂದಾಣಿಕೆ ಹಂಗೆ ಆತರ ಇದೆ. ಅದಕ್ಕೆ ಹೊಂದ್ಕೊಂಡು ಹೋದ್ರೆ ನಾವು ಸ್ವಲ್ಪ ಜೀವನ ಮಾಡಬಹುದು. ನೀವ್ ಅವತ್ತಿಂದ ಇವತ್ತಿನವರೆಗೂ ಸೀರೆನೇನಮ್ಮ? ಇಲ್ಲ, ನಾನ್ ಅಂದ್ರೆ ಫಸ್ಟ್ ಇದ್ದಾಗ, ನಾನ್ ಚಿಕ್ಕವಳಿದ್ದಾಗ ಫ್ರಾಕ್ ಹಾಕೋತಿದ್ದೆ. ಆಮೇಲೆ ಲಂಗ ಜಂಪರ್ ಹಾಕ್ತಿದ್ದೆ. ಆಮೇಲೆ ಪಂಜಾಬಿ ಡ್ರೆಸ್ ಅಂತ ಬರ್ತಿತ್ತು ಅವಾಗ ನಾವು ಚಿಕ್ಕವರಿದ್ದಾಗ, ಅದನ್ನ ಹಾಕ್ತಿದ್ದೆ. ನಾಟಕಕ್ಕೆ ಬಂದಾದ್ಮೇಲೆ ನಾಟಕದಲ್ಲಿ ಸೀರಿಯಲ್ ಬೇಕಾದಂಗೆ ಎಲ್ಲಾ ಡ್ರೆಸ್ ಹಾಕೊಂತಿರ್ತೀವಲ್ಲ, ಹಿಂಗಾಗಿ ಸೀರೆಗಳು. ಒಂದೊಂದ್ಸಲ ಮನೆಯಲ್ಲಿ ನೈಟಿ ಹಾಕಿರ್ತೀನಿ, ಒಂದೊಂದ್ಸಲ ಯಾವಾಗ್ಲೂ ಒಂದ್ಸಲ ಚೂಡಿದಾರ ಹಾಕ್ತಿರ್ತೀನಿ, ಅದೇನಿಲ್ಲ. ಹೊರಗಡೆ ಹೋಗುವಾಗ ಇಲ್ಲ, ಹೆಚ್ಚು ಸೀರೆನೆ ಹೆಚ್ಚು ಹಾಕೊಳ್ಳೋದು. ಈಗ ನೆಕ್ಸ್ಟ್ ಯಾವ ಸಿನಿಮಾ ಸೀರಿಯಲ್ ನೀವಿದ್ದೀರಾ?
ಈಗ ಸದ್ಯ ಮಾಡ್ತಾ ಇರೋದು ಗೌರಿ ಕಲ್ಯಾಣ ಅಂತ ಮಾಡ್ತಾ ಇದ್ದೀನಿ. ಅಮೃತಧಾರೆ ಮಾಡ್ತಾ ಇದ್ದೆ. ಅದ್ರಲ್ಲಿ ನನ್ನ ಊರಿಗೆ ಕಳಿಸುವಂತ ಸೀನ್ ಆಗಿದೆ. ಊರಿನಲ್ಲಿ ಇರ್ತೀನಿ ನಾನು, ಹಿಂಗಾಗಿ ನಾನ್ ಬರ್ತಾ ಇಲ್ಲ ಅದ್ರಲ್ಲಿ. ಇದ್ರಲ್ಲಿ ಗೌರಿ ಕಲ್ಯಾಣ ಅಂತ ಮಾಡ್ತಾ ಇದ್ದೀನಿ. ಕೆಲವೊಂದು ಕರೀತಾರೆ, ಡೇಟ್ಗಳು ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ ಒಪ್ಕೊಂಡಿಲ್ಲ. ಈ ಗೌರಿ ಕಲ್ಯಾಣ ಸೀರಿಯಲ್ ಇವಾಗ ಟಾಪ್ ಅಲ್ಲಿ ಇದೆ. ಹೌದು. ಈ ಗೌರಿ ತುಂಟಾಟ, ವಿವೇಕ್ ಅದ್ರಲ್ಲಿ ಬರೀ ಹೀರೋಯಿನ್ ಅಂತ, ಬರೀ ಹೀರೋಯಿನ್ ಅಷ್ಟೇ ಅಲ್ಲ, ಕಾಮಿಡಿನೂ ಆಗತ್ತೆ, ಇದು ಆಗತ್ತೆ. ತುಂಬಾ ಚೆನ್ನಾಗಿದೆ ಆ ರೋಲು. ಹುಡುಗಿನೂ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ನೀವೆಷ್ಟು ಎಂಜಾಯ್ ಮಾಡ್ತಾ ಇದೀರಮ್ಮ? ನೀವೆಷ್ಟು ಎಂಜಾಯ್ ಮಾಡ್ತೀರಾ? ತುಂಬಾ ಚೆನ್ನಾಗಿದೆ. ಒಳ್ಳೆ ಮುಗ್ಧೆ ತಿಳುವಳಿಕೆ ಇರೋ, ಈ ತಿಳುವಳಿಕೆನೂ ಇದೆ, ಮುಗ್ಧತನನೂ ಇದೆ, ಕಾಮಿಡಿನೂ ಇದೆ. ಒಂದು ಒಳ್ಳೆ ಹುಡುಗಿ, ಒಳ್ಳೆ ಮನಸ್ಸಿನ ಹುಡುಗಿ ಅಲ್ಲ ಅದು. ಆ ತರದ ರೋಲು ತುಂಬಾ ನಮ್ಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ನಿಮ್ಮ ಪಾತ್ರ ಅದ್ರಲ್ಲಿ ಗೌರಿನ ಕರೆಕ್ಟ್ ಅಂದ್ರೆ ಅತ್ತೆ ಒಪ್ಕೊಳ್ದೆ ಇದ್ದಾಗ ಗೌರಿನ ಒಪ್ಸೋ ಮನೆ ಹಿರಿಯಳಾಗಿರ್ತೀನಲ್ವಾ, ಒಂದು ಒಳ್ಳೇದು ಕೆಟ್ಟದ್ದು ಅನ್ನೋದು ನಮಗ್ ತಿಳಿತಾ ಇರುತ್ತೆ. ಅಂದಾಗ ನಾವು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿರ್ತದೆ. ಅದಕ್ಕೆ ಬೇಡ, ಅದು ಒಳ್ಳೆ ಹುಡುಗಿ, ಏನೋ ಆಗೋಗಿದೆ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೋಬೇಡ, ನೀನು ಪ್ರೀತಿಯಿಂದ ನೋಡು ಅನ್ನೋದು ಒಂದು ಮಾಡುವಂತದ್ದು ಒಂದು ಕೆಲಸ ನಮ್ದಿರುತ್ತೆ. ಸೀರಿಯಲ್ ಅಲ್ಲಿ ನಾವು ಆ ತರ್ಲೆ ತುಂಟಾಟ ನೋಡಿ ಎಂಜಾಯ್ ತುಂಬಾ ಖುಷಿ ಪಡ್ತಾ ಇದೀವಿ ನಾವು. ಸೊ ಆಫ್ ದಿ ಕ್ಯಾಮ್ರಾ ನೀವೆಲ್ಲ ಹೇಗಿರ್ತೀರಾ? ಯಾಕಂದ್ರೆ ನಾವು ಮತ್ತೆ ಅವನು ಮತ್ತೆ ಶ್ರಾವಣಿನಲ್ಲಿ ಕೂಡ ನಿಮ್ಮನ್ನ ನೀವೆಲ್ಲ ಹೇಗಿರ್ತೀರಾ ಅಂತ ನೋಡಿದ್ವಿ ನಾವು. ಸೊ ಇದ್ರಲ್ಲಿ ಇನ್ನೂ ಒಂದಷ್ಟು ಮಜಾ ಮಾಡ್ತಿದ್ದೀರಾ ನೀವು. ತುಂಬಾ ಖುಷಿಯಾಗಿರ್ತೀವಿ ಎಲ್ಲಾರು ನನಗೆ ಅಷ್ಟೇ ಒಂದು ಗೌರವ ಕೊಡ್ತಾರೆ. ಅಲ್ಲಿ ಮ್ಯಾನೇಜರ್ ಇಂದ ಹಿಡಿದು ಮತ್ತೆ ಕ್ಯಾಮ್ರಾಮನ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮತ್ತೆ ಆರ್ಟಿಸ್ಟ್ ಗಳಾಗಿರ್ಬೋದು, ಮತ್ತೆ ಒಂದು ಊಟ ಕೊಡೋರಾಗಿರ್ಬೋದು, ಗಾಡಿಲಿ ಕರ್ಕೊಂಡು ಹೋಗೋರಾಗಿರ್ಬೋದು, ತುಂಬಾ ಗೌರವದಿಂದ ನನ್ಗೆ ಪ್ರೀತಿಯಿಂದ ಕಾಣ್ತಾರೆ. ಅದರಿಂದ ನಮ್ಗೆ ಇನ್ನೂ ಖುಷಿ ಆಗ್ತಿರ್ತದೆ ಆತರ ಮಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನನ್ಗೆ ನಿಮ್ ಜೊತೆ ಮಾತಾಡಿ ಒಂದಷ್ಟು ಹೆಣ್ಮಕ್ಳಿಗೆ ಅದೊಂದು ಸ್ಫೂರ್ತಿ, ಅಂದ್ರೆ ಒಂಟಿಯಾಗಿದ್ರು ಕೂಡ ಹೇಗ್ ಬದುಕ್ಬೇಕು ಅನ್ನೋದನ್ನ ನೀವು ತೋರ್ಸ್ಕೊಟ್ಟಿದೀರಾ ಅಮ್ಮ. ನಾವು ದೇವ್ರು ನಮ್ಗಿಷ್ಟು ಆಯುಷ್ ಅಂತ ಕೊಟ್ಟಿರ್ತಾನೆ. ಎಷ್ಟೇ ಆರೋಗ್ಯವಂತರಿದ್ರು ಅವ್ರನ್ನ ಆ ಆಯುಷ್ ಮುಗಿತಂದ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ ಅಲ್ವಾ. ಅಂದಾಗ ನಾವು ಕಷ್ಟ ಬಂತು ಅಂತ ಹೋಗಿ ಸಾಯದ್ ಯಾಕೆ? ಹೌದು, ಕಷ್ಟ ಎಲ್ಲ ನಾವು ಅದನ್ನ ಅನುಭವಿಸ್ಕೊಂಡು ಅದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿ ಸಮಾಧಾನದಿಂದ ನಾವು ಅದನ್ನ ತಳ್ಕೊಂಡು ಹೋದ್ರೆ ಸಮಾಜಕ್ಕೆ ನಾವು ಒಂದು ಮಾದರಿ ಆಗಿರ್ತೀವಲ್ವಾ. ಅದಕ್ಕೆ ನಾನು ಹೇಳೋದು, ಕಷ್ಟ ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ, ಶಾಶ್ವತವಾಗಿರಲ್ಲ. ಸುಖನೂ ಹಿಂಗ್ ಬರುತ್ತೆ, ಹೋಗುತ್ತೆ. ಸುಖನ ಎಷ್ಟು ಖುಷಿಯಿಂದ ಅನುಭವಿಸ್ತೀವಿ ಅಂದಾಗ ಕಷ್ಟನ ಒಂದಷ್ಟು ಅನುಭವಿಸ್ಬೋಣ. ಅದರಿಂದ ನಮ್ಗೆ ಅನುಭವಗಳು ಬರ್ತವೆ. ನಾವ್ ಹೇಗ್ ಜೀವನ ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಂಡು ಜೀವನ ಮಾಡ್ತೀವಿ, ಮುಂದೆ ಅಡಿ ಇಡ್ತೀವಿ. ಈ ತರ ನಮ್ದು. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಮ್ಮಂತ ಹಳೇ ಕಲಾವಿದರನ್ನ ಮನೆ ತನಕ ಹುಡ್ಕೊಂಡು ಬಂದು ಸಂದರ್ಶನ ಮಾಡಿ ನಮ್ಮನ್ನ ಎಲ್ಲ ಪರಿಚಯಿಸಿ, ಮತ್ತೆ ಎಲ್ಲಾರು ಧೈರ್ಯವಾಗಿ ಅಮ್ಮನ್ ತರನೇ ಧೈರ್ಯವಾಗಿ ಇರಿ ಅನ್ನೋದನ್ನ ತಿಳುವಳಿಕೆ ಕೊಡುವಂತ ಒಂದು ಕೆಲಸ ಮಾಡ್ತಿದ್ದೀರಲ್ಲ ನಿಮ್ಮ ಚಾನೆಲ್ಗೆ, ನಿಮಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಈಗಿನ ಜನರೇಷನ್ ಬೇರೆ ಅಮ್ಮ. ಆಗಿನ ಜನರೇಷನ್ ಅವ್ರ ಕತೆ ಕೇಳಿದಾಗ ಮಾತ್ರ ನಮ್ಗೊಂದ್ ಸ್ವಲ್ಪ ಇನ್ಸ್ಪಿರೇಷನ್, ಬದುಕೋಕ್ ಒಂದ್ ಧೈರ್ಯ ಬರೋದು. ಈಗ ಸಣ್ಣ ಪುಟ್ಟದ್ದು ಆದ್ರೂ ಸಹಿಸೋಕಾಗಲ್ಲ. ಅವಾಗ ದೊಡ್ಡ ಸಮಸ್ಯೆ ಬಂದ್ರು, ಬಂಡೆಕಲ್ ಬಂದ್ರು ಹೊಡೆದು ಬದುಕೋರಿ. ನನ್ನ ಮಗು ಅಲ್ಲಿ ಸತ್ತಿತ್ತು, ಅಲ್ಲಿ ಸತ್ತಿದ್ರು ನಾವು ತುಂಬಾ ಕಾಯಿಲೆ ಬಿದ್ದು ಇನ್ನೇನ್ ಸಾಯೋ ಪರಿಸ್ಥಿತಿ ಅಂದಾಗ ಸಹಿತ ನಾವು ಪಾತ್ರ ಮಾಡಿದೀವಿ ಆಯ್ತಾ. ನಮ್ ಕಲಾವಿದ್ರ ಮನೆಯಲ್ಲಿ ಅವ್ರ ತಾಯಿ ಸತ್ತಿದ್ದಾರೆ, ಅದನ್ನ ಹೇಳಲಾರ್ದೆ ನಾವು ಇಲ್ಲಿ ನಿಂತ್ಕೊಂಡು ಪಾತ್ರ ಮಾಡಿದ್ದೀವಿ. ನಮ್ ಕಲಿಸಿದ ಗುರುಗಳಲ್ಲಿ ಸತ್ತಿದ್ದಾರೆ, ನಮ್ಗೆ ಯಾರು ಹೇಳಿಲ್ಲ, ಮುಚ್ಚಿ ಇಟ್ಟಿದ್ದಾರೆ. ಅವ್ರವ್ರು ಗುಟ್ಟಾಗಿ ಮಾತಾಡ್ಕೊತಿದ್ ನೋಡಿ ಒಂಥರ ನನ್ ಮಾನಸಿಕ ಏನೋ ನನ್ ಬಗ್ಗೆ ಏನೋ ಮಾತಾಡ್ತಾರೆ, ನಾವ್ ಹೋದ್ರೆ ಸುಮ್ನಾಗ್ತಾರೆ, ಇಲ್ಲ ಅಂದ್ರೆ ಮಾತಾಡ್ತಿರ್ತಾರೆ ಅಂತ ನಾವ್ ತಪ್ಪು ಕಲ್ಪನೆ ಮಾಡಿ ತಲೆ ತುಂಬಾ ಯೋಚನೆ ತುಂಬಿಕೊಂಡು ಪಾತ್ರ, ಕಾಮಿಡಿ ಪಾತ್ರ ಒಳಗಡೆ ತುಂಬಿದ್ರು ಸಹಿತ ನಾವು ಮೇಲ್ಗಡೆ ಕಾಮಿಡಿ ಪಾತ್ರ ಮಾಡ್ಬೇಕು, ಡಾನ್ಸ್ ಇಂಥದೆಲ್ಲ ಮಾಡ್ಕೊಂತ ಬಂದಿರ್ತೀವಿ ನಾವು. ಇದನ್ನೆಲ್ಲ ತಗೋಬೇಕು ನಾವು. ಪಾತ್ರ ನಾವು ಕಲಾವಿದ್ರಂತ ಅಂದಾಗ ನೋವುನ ನುಂಗಿ ನಗುನ ಚೆಲ್ತಾ ಇರ್ಬೇಕು ಕಲಾವಿದ ಆತ. ಅದಕ್ಕೆ ಅಮ್ಮ ನೀವು ನಮ್ಗೆ ದೊಡ್ಡ ಸ್ಫೂರ್ತಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ, ಇದು ಮಾಲತಿ ಅಮ್ಮನ ಮಾತಾಗಿತ್ತು. ಎಷ್ಟು ಜೀವನದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಬಂದ್ರು ಕೂಡ ನಂದು ಜೀವನನೇ ಮುಗ್ದೋಯ್ತು ಅಂತ ಅದೆಷ್ಟೋ ಜನ ಜೀವ ಕಳ್ಕೊಂಡೋರಿದ್ದಾರೆ. ಆದ್ರೆ 11ನೇ ವರ್ಷಕ್ಕೆ ಮದ್ವೆ ಆಗಿ 15 ವರ್ಷಕ್ಕೆ ಒಂಟಿಯಾಗಿ ಬದುಕನ್ನ ನಾಟಕ ಕಂಪ್ನಿನಲ್ಲಿ ತನ್ನದೇ ಬದುಕನ್ನ ಕಲ್ಪಿಸ್ಕೊಂಡವರು ಮಾಲತಿ ಅಮ್ಮ. ಸೊ ಇವತ್ತು ಗಟ್ಟಿಯಾಗಿ 72 ವರ್ಷ ಆದ್ರೂ ಕೂಡ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿರೋದಕ್ಕೆ
ಮಾಡೋದಕ್ಕೆ ಅವರ ಧೈರ್ಯ ಹುಮ್ಮಸ್ಸೇ ಕಾರಣ. ಸೊ ಇನ್ನಷ್ಟು ದೇವ್ರು ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಇನ್ನಷ್ಟು ಚೆನ್ನಾಗಿಟ್ಟಿರ್ಲಿ, ಇನ್ನಷ್ಟು ಪಾತ್ರಗಳ ಮೂಲಕ ನಮ್ಮನ್ನ ರಂಜಿಸ್ಲಿ ಅನ್ನೋದೇ ನಮ್ಮ ಆಶಯ ಕೂಡ.